ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದಲ್ಲಿ ವಿದುರ ಧೃತರಾಷ್ಟ್ರನಿಗೆ ಕೆಲವು ನೀತಿ ಮಾತುಗಳನ್ನು ತಿಳಿಸಿ ನಂತರ ಅದಕ್ಕಿಂತ ಹೆಚ್ಚಿನ ರಹಸ್ಯದ ನೀತಿ ಮಾತುಗಳು ಅದನ್ನು ತಿಳಿಸ್ಲಿಕ್ಕೋಸ್ಕರ ಸನತ್ಸುಜಾತರನ್ನು ಆಹ್ವಾನಿಸಿದ್ದಾನೆ. ಸನತ್ಸುಜಾತರು ಧೃತರಾಷ್ಟ್ರನ ಅನೇಕ ರಹಸ್ಯವಾದ ಅಂದರೆ ಸಂಶಯಗಳು ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಆ ರೀತಿ ಸನತ್ಸುಜಾತರು ಉತ್ತರವನ್ನು ಕೊಡ್ತಾ ಒಂದು ಮಾತು, ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ. ನವೈಮಾನಂಚ ಮೌನಂಚ ಸಹಿತೌ ವಸತಃ ಸದಾ ಅಯಂ ಹಿ ಲೋಕೋ ಮಾನಸ್ಯ ಹ್ಯಸೌ ಮೌನಸ್ಯ ತದ್ವಿದುಃ. ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ ಸನತ್ಸುಜಾತರು. ನೋಡು, ಧೃತರಾಷ್ಟ್ರ ಲೋಕದಲ್ಲಿ ಮಾನ ಹಾಗೂ ಮೌನ ಇದೆರಡು ಒಂದು ಕಡೆ ಇರೋಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಮಾನ ಇದೆಯೋ ಅಲ್ಲಿ ಮೌನ ಇಲ್ಲ, ಎಲ್ಲಿ ಮೌನ ಇದೆಯೋ ಅಲ್ಲಿ ಮಾನ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮನುಷ್ಯ ಮಾನವನ್ನು ಬಯಸ್ತಾನೆ ಅಂತ ಹೇಳಿದ್ರೆ ನನಗೆ ಗೌರವ ಸಿಗಬೇಕು, 10 ಕಡೆ ಗೌರವ ಸಿಗಬೇಕು ನನಗೆ ಅಂದರೆ ಈ ರೀತಿ ಒಳಗಿನಿಂದ ಅಹಂಕಾರಿಯಾಗಿರ್ತಾನೆ. ಆ ವ್ಯಕ್ತಿಯಲ್ಲಿ ಮೌನವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ ಮೌನವಾಗಿದ್ದರೆ ಅವನನ್ನು ಯಾರೂ ಮಾನಿಸುವುದಿಲ್ಲ, ಗೌರವಿಸುವುದಿಲ್ಲ. ಅದಕ್ಕೋಸ್ಕರ ಅವನು 10 ಜನರ ಮುಂದೆ ತನ್ನನ್ನು ತೋರಿಸಿಕೊಳ್ಳುವಂಥದ್ದು, ಈ ರೀತಿ ಅಹಂಕಾರ ಭರಿತನಾಗಿರುವಂಥದ್ದು ಈ ರೀತಿ ಇದ್ದೇ ಇರ್ತಾನೆ. ಅದೇ ರೀತಿ ಇನ್ನೊಬ್ಬ ಮೌನ ಅಂತ ಹೇಳಿದರೆ ಮಾತಾಡದೇ ಇರುವುದಲ್ಲ, ಮತ್ತೇನೆಂದರೆ ಒಳಗಿನಿಂದ ಮನನ ಮಾಡುವುದು, ಒಳ್ಳೆಯ ವಿಚಾರ, ದೇವರ ವಿಷಯವನ್ನು ಯಾರು ಮನನ ಮಾಡ್ತಾ ಇರ್ತಾನೆ, ಒಳಗಿಂದೊಳಗೇ ಚಿಂತನೆಯನ್ನು ಮಾಡ್ತಾ ಇರ್ತಾನೆ, ಅವನು ಈ ಹೊರಗಿನ ಲೋಕದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ನನಗೆ ಯಾರಾದರೂ ಗೌರವ ಕೊಡಬೇಕು, ಗೌರವ ಕೊಡದೇ ಇದ್ದರೆ ನನಗೆ ಅವಮಾನ ಆಯಿತು, ಹಾಗಾಯಿತು ಹೀಗಾಯಿತು ತಿಳ್ಕೊಳ್ಳಿಕ್ಕೆ ಹೋಗಲ್ಲ ಅವನು. ಆ ವಿಷಯದಲ್ಲಿ ಮೌನವಾಗಿರ್ತಾನೆ. ನೋಡಿ, ಹೀಗೆ ಯಾರು ದೇವರ ಚಿಂತನೆಯಲ್ಲಿರ್ತಾನೆ, ದೇವರ ಯೋಚನೆಯಲ್ಲಿರ್ತಾನೆ, ಅವನು ಯಾವತ್ತೂ ಮೌನವಾಗಿರ್ತಾನೆ. ಯಾವತ್ತೂ ಇವಾಗ ಜಪ ಮಾಡಬೇಕಾದ್ರೆ, ಪೂಜೆ ಮಾಡಬೇಕಾದ್ರೆ, ಧ್ಯಾನ ಮಾಡಬೇಕಾದ್ರೆ ಮೌನವಾಗಿರಬೇಕು ಅಂತ ಹೇಳ್ತೇವೆ. ಮೌನವಾಗಿರಬೇಕು ಅಂತ ಹೇಳಿದ್ರೆ ಮಾತಾಡದೇ ಇರಬೇಕು ಅಂತ ಅಷ್ಟೇ ಅರ್ಥ ಅಲ್ಲ. ಮತ್ತು ಆ ಮಾತಾಡದೇ ಇರಲಿಕ್ಕೆ ಕಾರಣ ಏನು? ಸುಮ್ಮನೆ ಅಲ್ಲ, ಮತ್ತು ಒಳಗಿನಿಂದ ನಾವು ದೇವರ ಚಿಂತನೆಯನ್ನು ಮಾಡ್ತಾ ಇರ್ತೇವೆ ಅಂತ ಹೇಳಿದ್ರೆ, ಇವಾಗ ಜಪ ಮಾಡಬೇಕಾದ್ರೆ, ಪೂಜೆ ಮಾಡಬೇಕಾದ್ರೆ, ಧ್ಯಾನ ಮಾಡಬೇಕಾದ್ರೆ ಒಳಗಿನಿಂದ ದೇವರನ್ನು ಚಿಂತನೆ ಮಾಡ್ತಾ ಇರಬೇಕು. ಆ ರೀತಿ ಚಿಂತನೆ ಮಾಡ್ತಾ ಇರಬೇಕಾದ್ರೆ ಸಹಜವಾಗಿ ಹೊರಗಿಂದ ಮಾತು ಬರೋಲ್ಲ. ಯಾಕಂದರೆ ಮಾತಿಗೂ ಮನಸ್ಸಿಗೂ ಸಂಬಂಧ. ಯಾವಾಗ ನಮ್ಮ ಮನಸ್ಸು ಬೇರೆದು ಏನೇನೋ ಯೋಚನೆ ಮಾಡ್ತಾ ಇದೆ ಅಂತ ಹೇಳಬೇಕಾದ್ರೆ ಬಾಯಲ್ಲಿ ಮಾತು ಬರೋಲ್ಲ. ಸಹಜ ಇದು. ಬರೀ ಇದು ದೇವರ ಬಗ್ಗೆನೇ ಅಂತಲ್ಲ, ನಾವೊಬ್ಬರೇ ಕೂತು ಏನೋ ಯೋಚನೆ ಮಾಡ್ತಾ ಇರ್ತೇವೆ, ಗಾಢವಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಆವಾಗ ಪಕ್ಕದಲ್ಲಿದ್ದವ್ರು ನಮ್ಮನ್ನು ಕರೀತಾರೆ, ನಮ್ಮನ್ನು ಮಾತಾಡಿಸ್ತಾರೆ. ನಮ್ಮ ಹತ್ರ ಮಾತಾಡಿಸಿದ್ರೂ ಕೂಡ ನಾವು ಮಾತಾಡಲಿಕ್ಕೆ ಹೋಗಲ್ಲ. ಯಾಕಂದರೆ ನಾವು ಆ ಆಲೋಚನೆಯಲ್ಲೇ ಇರ್ತೇವೆ, ಏನೋ ಆಲೋಚನೆ ಮಾಡ್ತಾ ಇರ್ತೇವೆ. ಮತ್ತು ಅವ್ರು ನಮ್ಮನ್ನು ಕರಿಬೇಕು, ಹೋಯ್ ನಿಮ್ಮನ್ನೇ ಕರೆದದ್ದು, ನನ್ನನ್ನೇ ಕರೆದದ, ನನಗೆ ಗೊತ್ತಾಗಲೇ ಇಲ್ಲ, ನಾನು ಏನೋ ಯೋಚನೆ ಮಾಡ್ತಾ ಇದ್ದೆ ಅಂದರೆ ಈ ರೀತಿ ಏನೋ ಯೋಚನೆ ಮಾಡ್ತಾ ಇರಬೇಕಾದ್ರೆ ಮನಸ್ಸು ಬೇರೆ ಕಡೆ ಇರ್ತದೆ, ಅವಾಗ ಮಾತು ಬರೋಲ್ಲ ಸಹಜವಾಗಿ. ಹಾಗೆ ದೇವರಲ್ಲಿ ಮನಸ್ಸು ನಿಂತಾಗ
ಹೊರಗಿನಿಂದ ಮಾತು ಬರಲ್ಲ. ಹಾಗಾಗಬೇಕು. ಊಟ ಮಾಡಬೇಕಾದ್ರೂ ಅಷ್ಟೇ, ದೇವರ ಯೋಚನೆ ಮಾಡ್ತಾ ಊಟ ಮಾಡಬೇಕಾದ್ರೆ ಖಂಡಿತವಾಗಿಯೂ ಹೊರಗಿನಿಂದ ಮಾತು ಬರಲಿಕ್ಕೆ ಅವಕಾಶವೇ ಇಲ್ಲ. ಹೀಗೆ ಮೌನ, ಆ ಮೌನ ಬಹಳ ಮುಖ್ಯವಾದದ್ದು. ಈ ರೀತಿ ಯಾರು ದೇವರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ, ದೇವರ ಚಿಂತನೆ ಮಾಡ್ತಾ ಇರ್ತಾನೆ, ಅವನು ಮಾಡೋದಾದರೆ ಯಾಕೆ ಅಂತ ಹೇಳಿದ್ರೆ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೋಸ್ಕರ. ಹಾಗಿರಬೇಕಾದ್ರೆ ಅವನು ಹೊರಗಿನಿಂದ ನನಗೆ ಯಾರು ಗೌರವ ಕೊಡ್ತಾರೆ, ಯಾರು ಗೌರವ ಕೊಡೋಲ್ಲ, ಇದರ ಬಗ್ಗೆ ಎಲ್ಲ ಯೋಚನೆ ಮಾಡಲಿಕ್ಕೆ ಹೋಗಲ್ಲ ಅವನು. ಆದರೆ ಯಾರು ಮಾನವನ್ನು ಬಯಸ್ತಾನೆ, ಮಾನ ಅಂತ ಹೇಳಿದ್ರೆ ನನಗೆ ಗೌರವ ಕೊಡಬೇಕು, 10 ಜನ ನನ್ನನ್ನು ಎಲ್ಲರೂ ಮಾನಿಸಬೇಕು, ನಾನು ಮಾನ್ಯನಾಗಬೇಕು, ನನಗೆ ಬಹುಮಾನ ಸಿಗಬೇಕು, ಈ ರೀತಿ ಯಾರು ಮಾನವನ್ನು ಬಯಸ್ತಾ ಇದ್ದಾನೆ ಅವನು ಮೌನವಾಗಿರಲಿಕ್ಕೆ ಹೇಗೆ ಸಾಧ್ಯ ಹೇಳಿ? ಯಾಕಂತ ಹೇಳಿದ್ರೆ ಅವನು ತನ್ನನ್ನೇ ತಾನು ಆರಾಧನೆ ಮಾಡ್ಕೊಳ್ಳಿಕ್ಕೆ ನೋಡ್ತಾ ಇದ್ದಾನೆ. ಅಂದರೆ 10 ಜನ ಗೌರವ ಕೊಡಬೇಕು ಅಂದರೆ ಅರ್ಥ ಏನು ಅಂದರೆ ನನ್ನನ್ನು 10 ಜನ ಗೌರವಿಸಬೇಕು, ಪೂಜಿಸಬೇಕು ಅಂತ. ಹೀಗೆ ತನ್ನನ್ನೇ ಪೂಜಿಸಬೇಕು ಅಂತ ಬಯಸ್ತಾ ಇರುವವನು ದೇವರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೇಗೆ ಸಾಧ್ಯ, ಮನನ ಮಾಡಲಿಕ್ಕೆ ಸಾಧ್ಯ? ಅದಕ್ಕಾಗಿಯೇ ಮಾನ ಒಂದು ಕಡೆ, ಮೌನ ಒಂದು ಕಡೆ, ಎರಡು. ಆದರೆ ಎರಡಕ್ಕೆ ವ್ಯತ್ಯಾಸ ಇದೆ. ಯಾರು ಮಾನವನ್ನು ಬಯಸ್ತಾನೆ, ಮಾನವನ್ನು ಬಯಸುವವನಿಗೆ ಈ ಲೋಕ ಅಂತ ಹೇಳ್ತಾರೆ ಸನತ್ಸುಜಾತರು. ಹೌದಪ್ಪ, ನೀನು 10 ಜನ ಮರ್ಯಾದೆ ನನಗೆ ಕೊಡಬೇಕು ಅಂತ ಬಯಸ್ತಾ ಇದೆಯಾ, ಅದಕ್ಕೋಸ್ಕರ ಏನು ಅಂತ ಹೇಳಿದ್ರೆ ನೀನು ಹೊರಗಿಂದ ಹೊರಗೆ ಯೋಚನೆಯನ್ನು ಮಾಡ್ತಾ ಇದೆಯಾ, 10 ಜನರ ಹತ್ರ ಬೆರಿತಾ ಇದೆಯಾ, 10 ಜನರ ಹತ್ರ ಮಾತಾಡ್ತಾ ಇದೆಯಾ, ನಿನ್ನ ಟ್ಯಾಲೆಂಟ್ ಏನಿದೆ ಅದನ್ನು ತೋರಿಸ್ತಾ ಇದೆಯಾ. ಯಾಕೆಂತ ಹೇಳಿದ್ರೆ ನನಗೆ 10 ಜನ ಮರ್ಯಾದೆ ಕೊಡಬೇಕು ಅಂತ. ಹೌದು, ನಿನಗಿಲ್ಲಿ ಮರ್ಯಾದೆ ಸಿಗತ್ತೆ, ಇಲ್ಲಿ ಸ್ಥಾನ ಮಾನ ಎಲ್ಲವೂ ಸಿಗತ್ತೆ ನಿನಗೆ. ಆದರೆ ಇಲ್ಲಿ ಮಾತ್ರ ಮೇಲಿಲ್ಲ, ಸತ್ತ ಬಳಿಕ ಇಲ್ಲ. ಯಾಕಂದರೆ ಮೇಲಿನ ಲೋಕಕ್ಕೆ ಇಲ್ಲಿಯ ಟ್ಯಾಲೆಂಟ್ ಪ್ರಯೋಜನ ಇಲ್ಲ, ಮೇಲಿನ ಲೋಕಕ್ಕೆ ಇಲ್ಲಿಯ ಯಾವುದೂ ಪ್ರಯೋಜನ ಇಲ್ಲ. ಮತ್ತು ಅದಕ್ಕೆ ಬೇಕಾಗಿರುವುದು ಮೌನ. ಅದೇ ಮೌನ ಮೇಲಿನ ಲೋಕಕ್ಕೆ, ಮಾನ ಈ ಲೋಕಕ್ಕೆ. ಇಷ್ಟೇ ವ್ಯತ್ಯಾಸ. ಯಾಕಂದರೆ ಸತ್ತ ಬಳಿಕ ಯಾವುದೂ ಬರೋಲ್ಲ. ಸತ್ಯ ಬಳಿಕ ಬರುವಂಥದ್ದೇನು ಅಂದರೆ ನೀನು ಏನು ದೇವರ ಬಗ್ಗೆ ಮಾಡಿದೆಯಾ, ನೀನೇನು ದೇವರ ಧ್ಯಾನ, ಜಪ, ಪೂಜೆ ಇವುಗಳನ್ನು ಮಾಡಿದೆಯಾ, ಅದು ಮಾತ್ರ ನಿನ್ನೊಟ್ಟಿಗೆ ಬರ್ತದೆ, ಇನ್ಯಾವುದು ಬರೋಲ್ಲ. ಇದೇ ಮಾನಕ್ಕೂ ಮೌನಕ್ಕೂ ಇರುವ ವ್ಯತ್ಯಾಸ. ಇದನ್ನು ಬಹಳ ಸುಂದರವಾಗಿ ಸನತ್ಸುಜಾತರು ತಿಳಿಸ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಯಾವ ವ್ಯಕ್ತಿ ತಾನು ಇಲ್ಲಿ ಮರ್ಯಾದೆಯನ್ನು ಬಯಸ್ತಾ ಇದ್ದಾನೆ, 10 ಜನರಿಗೆ ಗೌರವಿಸಬೇಕು, ಇದು ಅವರವರಿಗಲ್ಲ, ಅವರಿಗೆ ಇವರಿಗಲ್ಲ. ಯಾರು ಈಗಾಗಲೇ ದೇವರ ಆರಾಧನೆ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಇವತ್ತಿರ್ತದೆ ಇಂಥದ್ದು. ಯಾಕಂದರೆ ನಾವು ಇಷ್ಟು ದೇವರ ಆರಾಧನೆ ಮಾಡ್ತಾ ಇರುವುದರಿಂದಲೇ ನಮ್ಮನ್ನು ದೇವರು ಗೌರವಿಸಬೇಕು, ಜನಗಳು ಗೌರವಿಸಬೇಕು ನಮ್ಮನ್ನು. ಯಾಕಂತ ಹೇಳಿದ್ರೆ ನಮ್ಮಷ್ಟು ಆರಾಧನೆ ಮಾಡುವವರು ಯಾರಿದ್ದಾರೆ? ಇವತ್ತು ಎಲ್ಲರೂ ದೇವರಿಂದ ದೂರ ಆಗುವವರೇ. ಹಾಗಿರ್ಬೇಕಾದ್ರೆ ನಾವು ದೇವರಿಗೆ ಹತ್ತಿರ ಆಗ್ತಾ ಇದ್ದೇವೆ, ದೇವರನ್ನು ಎಷ್ಟು ಪೂಜೆ ಮಾಡ್ತಾ ಇದ್ದೇವೆ, ದೇವರಿಗಾಗಿ ಜೀವನವನ್ನು ಮುಡುಪಾಗಿಟ್ಟಿದ್ದೇವೆ. ಆದರೂ ಈ ಜನ ನಮ್ಮನ್ನು ಗುರುತಿಸುವುದೇ ಇಲ್ವಲ್ಲ, ನಮಗೆ ಬೆಲೆ ಕೊಡುವುದೇ ಇಲ್ವಲ್ಲ. ನೋಡಿ, ಈ ರೀತಿ ತಲೆಕೆಡಿಸ್ಕೊಂಡು ಕೂತವನು ನಿಜವಾಗಲೂ ಮೌನಿ ಅಲ್ಲ, ಅವನು ಮೌನ ಮಾಡ್ತಾ ಇಲ್ಲ. ನೀವು ದೇವರ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತಿದ್ದೀರಾ, ದೇವರ ಆರಾಧನೆ ಮಾಡ್ತಾ ಇದ್ದೀರಾ, ಜಗತ್ತಿನ ಬಗ್ಗೆ ಮೌನವಾಗಿಬಿಡಬೇಕು. ನೋಡಿ, ಮೌನ 2 ರೀತಿ, ಜಗತ್ತಿನ ಬಗ್ಗೆ ಮೌನ ಮತ್ತು ದೇವರ ವಿಷಯದಲ್ಲಿ ಮನನ, ಇದೆರಡು. ಅದೇ ನೀನು ಮಾನ ಬಯಸ್ತಾ ಇದೆಯಾ, ಇಲ್ಲಿ ಅದೆಲ್ಲ ಬಯಸ್ತಾ ಇದೆಯಾ, ಮುಂದಿನಂದು ಮರೆತು ಬಿಡು. ಯಾಕಂತ ಹೇಳಿದ್ರೆ ಮುಂದೆ ಕಾದಿದೆ ಮೇಲಿನ ಲೋಕಗಳಲ್ಲಿ. ಯಾಕಂದರೆ ಇಲ್ಲಿ ಮರ್ಯಾದೆಗೋಸ್ಕರ, ಅಹಂಕಾರಕ್ಕೋಸ್ಕರ ಏನೇನೋ ಮಾಡಿರ್ತಾನೆ ಅವನು ಪಾಪಗಳನ್ನು, ಅದರ ಫಲ ಅನುಭವಿಸಬೇಕಾಗ್ತದೆ. ಇದನ್ನು ಸನತ್ಸುಜಾತರು ಹೇಳ್ತಾರೆ. ಅದಕ್ಕೆ ಧೃತರಾಷ್ಟ್ರ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಕಸ್ಯೇಷ ಮೌನ ಕತರನ್ನ ಮೌನಂ, ಕಸ್ಯೇಷ ಮೌನಂ ಕತರನ್ನ ಮೌನಂ, ಪ್ರಬ್ರೂಹಿ ವಿದ್ವನ್ನಿಹ ಮೌನ ಭಾವಂ, ಮಾನೇನ ವಿದ್ವಾನುಪಯಾತಿ ಮೌನಂ, ಕಥಂ ಮುನೇ ಮೌನಮಿಹಾಚರಂತಿ. ಈ ಮೌನದ ಬಗ್ಗೆ ನೀವು ಹೇಳಿದ್ರಲ್ವ, ಈ ಮೌನ ಅನ್ನೋದು ಯಾರಿಗೆ ಸಂಬಂಧಪಟ್ಟದ್ದು ಅಂತ? ನಮಗೆ ಸಂಬಂಧಪಟ್ಟದ ಮೌನ ಅಥವಾ ಬೇರೆ ಯಾರಿಗಾದರೂ ಸಂಬಂಧಪಟ್ಟದ್ದ? ಮತ್ತು ಈ ಮೌನ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಏನು ಅಂದರೆ ಅರ್ಥ ಏನು ಅಂತ ಹೇಳಿದರೆ, ಮಾತಾಡದೆ ಇರುವುದು ಮೌನವ ಅಥವಾ ದೇವರ ಬಗ್ಗೆ ಚಿಂತನೆ ಮಾಡುವುದು ಮೌನವ? ಈ ಎರಡರಲ್ಲಿ ಯಾವುದು ಮೌನ ಅಂತ ಹೇಳುವಂಥದ್ದು? ಅಥವಾ ಈ ಮೌನ ಅಂತ ಹೇಳಿದರೆ ಯಾವ ರೀತಿ ಇರ್ತದೆ ಅಂದರೆ, ಈ ಮೌನದ ಬಗ್ಗೆ ನಮಗೆ ಹೆಚ್ಚು ವಿವರಣೆಯನ್ನು ಕೊಡಿ ಅಂತ ಸನತ್ಸುಜಾತರ ಬಳಿ ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ. ಯಾಕಂದರೆ ಮೌನ ಅನ್ನೋದು ಬಹಳ ಮುಖ್ಯವಾಗಿ ಬೇಕು ಅಂತ ಹೇಳಿದರೆ, ಈ ಮೌನದ ಬಗ್ಗೆ ನನಗೆ ಹೆಚ್ಚು ವಿವರಣೆಯನ್ನು ಕೊಡಬೇಕು. ಮತ್ತು ಮಾನೇನ ವಿದ್ವಾನ್ ಉಪಯಾತಿ ಮೌನಂ, ನನಗೇನು ಕಾಣಿಸ್ತದೆ ಈ ಮೌನ ಅನ್ನುವುದು ಸುಮ್ಮನೆ ಬರೋಲ್ಲ ಅಂತ. ಈ ಮೌನ ಅಂತ ಬರಬೇಕಾದ್ರೆ ಮಾನ ಇರಬೇಕು, ಮಾನದಿಂದಾಗಿ ಮೌನ,
ಏನು ರೀ ಮಾನದಿಂದಾಗಿ ಮೌನ ಅಂದರೆ? ಮಾನ ಅಂತ ಹೇಳಿದ್ರೆ ಪ್ರಮಾಣ. ಯಾರು ದೇವರ ಬಗ್ಗೆ ತಿಳ್ಕೊಳ್ತಾನೆ, ಸರಿಯಾಗಿ ಪ್ರಮಾಣಬದ್ಧವಾಗಿ ತಿಳ್ಕೊಳ್ತಾನೆ, ಅಂದರೆ ಯದ್ವಾ ತದ್ವಾ ಅಲ್ಲ, ದೇವರ ಬಗ್ಗೆ ನನಗೆ ತಲೆ ತೋಚಿದ ಹಾಗೆ ತಿಳ್ಕೊಂಡ್ರೆ ಅದರಿಂದ ಪ್ರಯೋಜನ ಇಲ್ಲ. ಮತ್ತು ದೇವರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕು. ಸರಿಯಾಗಿ ಯಾವಾಗ ತಿಳ್ಕೊಳ್ತೇನೆ, ತಿಳ್ಕೊಂಡು ಮನಸ್ಸಿಗೆ ಅರ್ಥ ಆಯಿತು, ಅರ್ಥ ಆದಾಗ ಮೌನ ಸಾಧ್ಯವಾಗುತ್ತೆ. ಅಂದರೆ ಒಳಗಿನಿಂದ ದೇವರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಮನಸ್ಸು ಅರ್ಥ ಮಾಡ್ಕೊಳ್ತು ಅಂತ ಹೇಳಿದ್ರೆ, ಮನಸ್ಸು ಇಷ್ಟಪಡ್ತು ಅಂತ ಹೇಳಿದರೆ ಅದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಶುರು ಮಾಡುತ್ತೆ. ಇದು ಮನಸ್ಸಿನ ಸ್ವಭಾವ. ಮನಸ್ಸಿಗೆ ಇಷ್ಟವಾಗದೇ ಇದ್ದರೆ ಅದರ ಬಗ್ಗೆ ಯೋಚಿಸ್ಲಿಕ್ಕೆ ಹೋಗೋಲ್ಲ. ಅದಕ್ಕೆ ಇಷ್ಟ ಆಗಬೇಕು. ಇಷ್ಟ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಆ ದೇವರ ಬಗ್ಗೆ ಗೊತ್ತಾಗಬೇಕು. ಅದು ಹೇಗಂತ ಹೇಳಿದ್ರೆ ವೇದ, ಶಾಸ್ತ್ರ, ಪುರಾಣ ಇವುಗಳ ಮೂಲಕ ಗೊತ್ತಾಗ್ತದೆ ಅದಕ್ಕೆ. ಮತ್ತು ಕಥಂ ಮುನೇ ಮೌನಮಿಹಾಚರಂತಿ, ಇಲ್ಲಿ ಇವಾಗ ಮೌನ ಹೀಗೆ ಅಂತ ಹೇಳಿದರೂ ಕೂಡ ಆ ಮೌನವನ್ನು ಇಲ್ಲಿ ಹೇಗೆ ಆಚರಣೆ ಮಾಡಲಿಕ್ಕೆ ಸಾಧ್ಯ? ಇವಾಗ ನಾವು ನಮ್ಮ ಜೀವನದಲ್ಲಿ ಮೌನವನ್ನು ಹೇಗೆ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ? ಇದರ ಬಗ್ಗೆ ಧೃತರಾಷ್ಟ್ರ ಪ್ರಶ್ನೆಯನ್ನು ಕೇಳ್ತಾನೆ. ಅದಕ್ಕೆ ಸನತ್ಸುಜಾತರು ಬಹಳ ಸುಂದರವಾದ ಉತ್ತರವನ್ನು ಕೊಡ್ತಾರೆ. ಯಥೋ ನ ವೇದ ಮನಸೈವ ಹೀನಂ ಅನುಪ್ರವಿಶ್ಯಂತಿ ತಥೋ ನ ಮೌನಂ ಯತ್ರೋತ್ಥಿತೋ ವೇದ ಶಬ್ದಸ್ತಥಾಯಂ ಸತನ್ಮಯತ್ವೇನ ವಿಭಾತಿ ರಾಜನ್. ಸನತ್ಸುಜಾತರು ಸ್ಪಷ್ಟವಾಗಿ ಹೇಳ್ತಾರೆ, ನೋಡಪ್ಪ, ಮೌನ ಅಂತ ಹೇಳಿದರೆ ಮತ್ತೇನೂ ಅಲ್ಲ. ಮೌನ ಅಂತ ಹೇಳಿದರೆ ಮಾತಾಡದೇ ಇರುವುದು ಮೌನ ಅಲ್ಲ. ಮತ್ತು ದೇವರ ಬಗ್ಗೆ ಒಳಗಿನಿಂದ ಚಿಂತನೆ ಮಾಡುವುದು ಮೌನ. ಮನನ ಮಾಡುವುದು ಮೌನ ಅಂತ ಕರೆಯುವಂಥದ್ದು. ಆದರೆ ಈ ಮನನವಾದರೂ ಹಾಗೆ ಆಗೋಲ್ಲ. ಯಾರಿಗೆ ದೇವರ ಜ್ಞಾನ ಇಲ್ಲ ಅವರಿಗೆ ಮೌನ ಮಾಡಲಿಕ್ಕಾಗೋಲ್ಲ. ಅಂದರೆ ವಾಸ್ತವಿಕವಾಗಿ ಮೌನ ಅಂದ್ರೇ ದೇವರ ಚಿಂತನೆ ಮಾಡಲಿಕ್ಕೆ ಬರೋಲ್ಲ. ಅಲ್ಲ, ಹಾಗಿದ್ರೆ ನಾವು ಕೂರ್ತೇವಲ್ವ, ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತಾ ಕೂರ್ತೇವಲ್ವ? ಹೌದು, ನೀವೇನು ಧ್ಯಾನ ಮಾಡ್ತೀರಿ? ಯಾಕಂದರೆ ಧ್ಯಾನ ಅಂತ ಹೇಳಿದ್ರೆ ಒಳಗಿನಿಂದ ಚಿಂತನೆ ಮಾಡೋದು, ಯೋಚನೆ ಮಾಡುವುದು. ಯಾರ ಬಗ್ಗೆ ಯೋಚನೆ ಮಾಡ್ತೀರಾ? ಅಯ್ಯೋ, ದೇವರ ಬಗ್ಗೆ. ದೇವರ ಬಗ್ಗೆ ಏನಂತ ಯೋಚನೆ ಮಾಡೋದು? ಕೃಷ್ಣ ಕೃಷ್ಣ ಕೃಷ್ಣ, ರಾಮ 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 ಅಂತ ಯೋಚನೆ ಮಾಡೋದಾ? ಇಷ್ಟೇ ಯೋಚನೆ ಮಾಡೋದಾ? ಇಲ್ವಲ್ಲ. ನೋಡಿ, ಇವಾಗ ಈ ಜಗತ್ತಿನಲ್ಲಿ ನಾವು ಯಾರ ಬಗ್ಗೆನಾದರೂ ಯೋಚನೆ ಮಾಡ್ತೇವೆ ಅಂತ ಹೇಳಿದ್ರೆ ಏನರ್ಥ? ಇವಾಗ ನನ್ನ ಮಗನ ಬಗ್ಗೆ ನಾನು ಯೋಚನೆ ಮಾಡ್ತೇನೆ ಅಂದರೆ ಏನರ್ಥ ಅಂತ ಹೇಳಿದರೆ, ಅವನ ಒಳ್ಳೆ ಗುಣಗಳ ಬಗ್ಗೆ ಯೋಚನೆ ಮಾಡೋದು, ಅವನು ಎಷ್ಟು ಒಳ್ಳೆಯವನಿದ್ದಾನೆ ಅಂತ, ಅಥವಾ ಅವನು ಎಷ್ಟು ಕೆಟ್ಟವನಿದ್ದಾನೆ ಅದನ್ನು ಯೋಚನೆ ಮಾಡೋದು, ಅಥವಾ ಅವನು ಏನು ಕೆಲಸ ಮಾಡಿದ್ದಾನೆ ಅದರ ಬಗ್ಗೆ ಯೋಚನೆ ಮಾಡೋದು. ಹೀಗೆ ಆ ವ್ಯಕ್ತಿಗೆ ಸಂಬಂಧಪಟ್ಟಾಗ ಏನಾದರೂ ನನಗೆ ಗೊತ್ತಿದ್ದರೆ ತಾನು ಏನು ಯೋಚನೆ ಮಾಡಲಿಕ್ಕೆ ಸಾಧ್ಯ. ಏನೂ ಗೊತ್ತಿಲ್ಲದೆ ನಾನು ಏನೂ ಯೋಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿ ಯಾರಾದರೂ ದೇವರ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತೇವೆ ಅಂತ ಹೇಳಿದ್ರೆ ದೇವರ ಬಗ್ಗೆ ಗೊತ್ತಿರಲೇಬೇಕಲ್ವ. ದೇವರ ಬಗ್ಗೆ ತಿಳಿಯದೆ ಯೋಚನೆ ಮಾಡಲಿಕ್ಕೆ ಬರೋಲ್ಲ. ಆ ಯೋಚನೆ ಮಾಡಲಿಕ್ಕಾಗದೇ ಇದ್ದರೆ ಮೌನ ಆಗೋಲ್ಲ. ಸುಮ್ಮನೆ ಇವಾಗ ನಾನು ಜಪಕ್ಕೆ ಕೂತಿದ್ದೇನೆ, ಜಪಕ್ಕೆ ಪೂಜೆಗೆ ಕೂತಾಗಿಲ್ಲ, ನಾನು ಯಾರ ಹತ್ರನೂ ಮಾತಾಡೋದಿಲ್ಲ, ಮೌನ. ನಾನು ಪೂಜೆ ಮಾಡಿ ಹೇಳುವ ತನಕ ಮೌನ ಅಂತ ಕೂರ್ತೇನೆ. ಹೌದು, ನೀನು ಯಾಕೆ ಮಾತಾಡದೆ ಕೂತಿದೀಯ? ಇದನ್ನು ನಾವು ಮೊದಲು ಯೋಚನೆ ಮಾಡಬೇಕಾದದ್ದು. ಯಾಕೆ ಮಾತಾಡದೆ ಕೂತಿದೆಯಾ ಅಂದರೆ ಒಳಗಿನಿಂದ ನಾನು ದೇವರ ಬಗ್ಗೆ ಮಾತಾಡ್ತಾ ಇದ್ದೇನೆ, ದೇವರ ಹತ್ರ ಮಾತಾಡ್ತಾ ಇದ್ದೇನೆ. ನೋಡಿ, ಈ ಕಾರಣದಿಂದ ಹೀಗೆ ಜ್ಞಾನ ಇಲ್ಲದೆ ನಮಗೆ ದೇವರ ಚಿಂತನೆ ಮಾಡಲಿಕ್ಕೆ ಬರೋಲ್ಲ. ಹಾಗಾಗಿ ಮೌನ ಮಾಡಲಿಕ್ಕೆ ಬರೋಲ್ಲ. ಆ ಜ್ಞಾನ ಆದರೆ ಹೇಗೆ ಬರುತ್ತೆ? ದೇವರ ಜ್ಞಾನ ಆದರೆ ಹೇಗೆ ಬರುತ್ತೆ? ಅಯ್ಯೋ, ದೇವರ ಜ್ಞಾನಕ್ಕೇನ್ರಿ, ನಾವು ಅದು ಇದು ಏನೇನಿದೆಯಲ್ವ ಎಲ್ಲ ಕೇಳಿ ತಿಳ್ಕೊಂಡ್ಬಿಡ್ತೇವೆ. ಅಥವಾ ನನಗೇನು ಕಾಣುತ್ತಾ ಹಾಗೆ ನಾನು ದೇವರ ಬಗ್ಗೆ ಯೋಚನೆ ಮಾಡ್ತೇನಪ್ಪ, ಹಾಗಲ್ಲ. ಮತ್ತು ದೇವರ ಬಗ್ಗೆ ತಿಳಿಸ್ಲಿಕ್ಕೇ ಇರುವುದು ನಾವು ಹಿಂದೆಯೇ ಕೇಳಿದಾಗೆ ವೇದಗಳು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಮಹಾಭಾರತ, ರಾಮಾಯಣ, ಭಗವದ್ಗೀತೆ, ಭಾಗವತ ಮುಂತಾದ ಎಲ್ಲ ಪುರಾಣಗಳು, ಇವೆಲ್ಲ ದೇವರ ಬಗ್ಗೆ ತಿಳಿಸ್ಲಿಕ್ಕೆ ನಮಗಿರುವಂಥವುಗಳು. ಯತ್ರೋತ್ಥಿತೋ ವೇದ ಶಬ್ದಸ್ತಥಾಯಂ, ಆ ವೇದಗಳಿಂದ ನಿಜವಾಗಲೂ ಏನು ಶಬ್ದ ಇದೆ, ಆ ವೇದ ಏನು ಹೇಳ್ತಾ ಇದೆ, ಅಲ್ಲಿ ನಾವು ದೇವರನ್ನು ಕಾಣಬೇಕಾದದ್ದು. ಅಥವಾ ಆ ವೇದದ ಅರ್ಥವನ್ನು ಹೊತ್ತು ಯಾವ ಶಾಸ್ತ್ರಗಳು ಬಂದಿದೆ ಅದನ್ನು ತಿಳ್ಕೊಳ್ಬೇಕಾದದ್ದು. ಸಹ ತನ್ಮಯತ್ವೇನ ವಿಭಾತಿ ರಾಜನ್. ಹೇಗೆ ಅಂತ ಹೇಳಿದರೆ ಅವುಗಳನ್ನು ತಿಳ್ಕೊಳ್ಬೇಕು. ಅಂದರೆ ದೇವರ ಬಗ್ಗೆ ಹೇಳ್ತಾ ಇದೆ ತಿಳ್ಕೊಳ್ಬೇಕು ಮೊದಲು. ಯಾಕೆಂತ ಹೇಳಿದರೆ ನಿಮಗೆ ಸತ್ಯ ಹೇಳಬೇಕು ಅಂತ ಹೇಳಿದರೆ ಆ ವೇದ ಶಾಸ್ತ್ರ ಪುರಾಣಗಳು ಬೇರೆ ವಿಷಯ ತಿಳಿಸ್ಲಿಕ್ಕೆ ಹೋಗ್ತಾ ಇಲ್ಲ, ದೇವರ ಬಗ್ಗೆನೇ ಹೇಳ್ತಾ ಇರೋದು. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಎಲ್ಲ ಕಡೆಯೂ ಕೂಡ ದೇವರ ಮಹಿಮೆಯೇ ಹೇಳಲ್ಪಟ್ಟಿರುವಂಥದ್ದು.
ಆ ದೇವರ ಮಹಿಮೆಯನ್ನು ನಾವು ತಿಳ್ಕೊಂಡಾಗ ನಿಜವಾಗಲೂ ಕೂಡ ಆವಾಗ ಮೌನವಾಗಿಯೇ ಆಗ್ತೇವೆ. ಮೌನನಾದೆನು ನಿನ್ನ ಧ್ಯಾನಾನಂದದಿ, ಇದನ್ನು ಹೇಳ್ತಾರೆ ಪುರಂದರದಾಸರು. ನಿನ್ನನ್ನು ಧ್ಯಾನ ಮಾಡ್ತಾ ಮೌನವಾದೆ ಅಂತ. ಅಂದರೆ ಮೌನವಾದೆ ಅಂತ ಹೇಳೋದು ಅದು ಬಲವಂತವಾಗಿ ಅಲ್ಲ, ಸಹಜವಾಗಿ ಆಗೇ ಆಗುತ್ತೆ. ದೇವರ ಬಗ್ಗೆ ಯೋಚನೆ ಮಾಡ್ತಾ ಕೂತಾಗ ಮೌನವಾಗಿ ಆಗುತ್ತೆ. ಯಾವ ರೀತಿ ಒಬ್ಬಳು ಪ್ರೇಯಸಿ ತನ್ನ ಪ್ರಿಯಕರನ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾಳೆ ಅಂತ ಹೇಳಿದಾಗ ಅವಳು ಯಾರ ಹತ್ರ ಮಾತಾಡ್ಲಿಕ್ಕೆ ಹೋಗ್ತಾಳೆ? ಯಾಕಂದರೆ ಅವಳು ಆ ಯೋಚನೆಯನ್ನು ಮಾಡ್ತಾ ಅದರಲ್ಲಿ ಮಗ್ನಲಾಗಿಬಿಟ್ಟಿದ್ದಾಳೆ. ಅವಳಿಗೆ ಬೇರೆ ಇದೇನು ನೆನಪೇ ಆಗೋಲ್ಲ, ಬೇರೆಯವ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗೋಲ್ಲ, ಅವಳು ಪಾಡಿಗೆ ಅವಳು ಮೌನವಾಗಿರ್ತಾಳೆ ಅವಳು. ಹಾಗೆ ಯಾವಾಗ ದೇವರು ನಮಗೆ ಇಷ್ಟವಾಗ್ಲಿಕ್ಕೆ ಶುರು ಮಾಡಿದ ಆವಾಗ ನಾವು ಮೌನವಾಗ್ತೇವೆ. ಯಾಕಂದರೆ ಒಳಗಿನಿಂದ ದೇವರ ಯೋಚನೆ ಬರ್ತಾ. ಅದಕ್ಕೆ ಯಾರು ಹೆಚ್ಚು ಮಾತಾಡ್ತಾರೆ, ಹೆಚ್ಚು ಮಾತನಾಡುವವರಿಗೆ ಒಳಗಿನಿಂದ ಮನನ ಕಷ್ಟ. ಅಂದರೆ ದೇವರ ಬಗ್ಗೆ ಚಿಂತನೆ ಮಾಡೋದು ಕಷ್ಟ ಅವರಿಗೆ. ಕಾರಣ ಏನು ಅಂತ ಹೇಳಿದ್ರೆ, ಆ ಹೆಚ್ಚು ಮಾತಾಡುವಂಥದ್ದು ಅಂತ ಹೇಳುವುದು ಯಾವುದರ ಸಂಕೇತ ಅಂತ ಹೇಳಿದ್ರೆ, ಮನಸ್ಸು ಸ್ಥಿರ ಇಲ್ಲ, ಮನಸ್ಸಿನಲ್ಲಿ ಸ್ಥಿರವಾದ ಭಾವನೆ ಇಲ್ಲ ಅಂತ ಹೇಳುವುದರ ಲಕ್ಷಣ. ಮತ್ತಿನ್ನೊಂದೇನು ಅಂತ ಹೇಳಿದ್ರೆ, ಹೊರ ಪ್ರಪಂಚವನ್ನು ಹೆಚ್ಚು ಬಯಸ್ತಾ ಇದೆ ಎನ್ನುವುದರ ಲಕ್ಷಣ. ಅದೇ ಯಾವಾಗ ಮನುಷ್ಯ ಮೌನಕ್ಕೆ ಶರಣಾಗ್ತಾನೆ, ಸಹಜವಾಗಿ ಮೌನಕ್ಕೆ ಶರಣಾಗ್ತಾನೆ, ಆವಾಗ ಈ ಜಗತ್ತನ್ನು ಅವನು ಬಯಸ್ತಾ ಇಲ್ಲ ಅಂತ. ಯಾವಾಗ ಈ ಜಗತ್ತನ್ನು ಬಯಸುವುದಿಲ್ಲ ಅವನು ಸಹಜವಾದ ಮೌನ ಸ್ಥಿತಿಯನ್ನು ಪಡಿತಾನೆ. ನೀವು ಇದನ್ನು ಸಹಜವಾಗಿ ನೋಡ್ಬೋದು. ಇವಾಗ ನಮಗೆ ಬೇಜಾರಾಗಿದೆ ಅಂತ ತಿಳ್ಕೊಳ್ಳಿ, ಯಾರೋ ನಮ್ಮವರು ಹೋಗಿಬಿಟ್ಟಿದ್ದಾರೆ ಅಥವಾ ಜೀವನದಲ್ಲಿ ಏನೋ ಆಗಬಾರದ ಘಟನೆ ಆಗಿಬಿಟ್ಟಿದೆ. ಆವಾಗ ಏನು ಕಾಣುತ್ತೆ ಅಂತ ಹೇಳಿದ್ರೆ ಬೇಜಾರಾಗಿಬಿಡುತ್ತೆ. ಬೇಡವೇ ಬೇಡ, ಈ ಜಗತ್ತೇ ಬೇಡ, ಇವ್ರು ಯಾರೂ ಬೇಡ ಅಂತ. ಆವಾಗ ಏನಾಡ್ತೇವೆ ನಾವು? ಆವಾಗ ಮೌನವಾಗಿ ಬಿಡ್ತೇವೆ, ಮೌನವಾಗ್ತೇವೆ. ಅಂದರೆ ಆ ಮೌನವಾಗಿದೆ ಅಂದರೆ ಬರೀ ಮಾಯಲ್ಲ, ಬಾಯಲ್ಲ, ಮನಸ್ಸು. ಮನಸ್ಸಿನ ಭಾವನೆ ಮಾತಿನ ಮೂಲಕ ಹೊರಗೆ ಬರುತ್ತದೆ, ಬಾಯಿಯ ಮೂಲಕ ಹೊರಗೆ ಬರುತ್ತದೆ. ಅಂದರೆ ಆಗ ಮನಸ್ಸು ಏನಂದರೆ ಏನನ್ನು ಬಯಸ್ತಾ ಇಲ್ಲ, ಬೇಡ ನನಗೆ ಹೊರಗಿನದು ಬೇಡ ಬೇಡ. ಹಾಗಾದಾಗ ಮಾತು ಬರೋಲ್ಲ, ಹೊರಗಿನಿಂದ ಮಾತು ಬರೋಲ್ಲ. ಬೇರೆಯವರು ಮಾತಾಡ್ಲಿಕ್ಕೆ ಬಂದರೂ ಕೂಡ ಪ್ಲೀಸ್ ನನ್ನ ಹತ್ರ ಮಾತಾಡಬೇಡಿ, ನನಗೆ ಇವಾಗ ಮೂಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಮನಸ್ಸು ಬಯಸ್ತಾ ಇಲ್ಲ ಹೊರಗಿನದ್ದನ್ನು. ನೋಡಿ, ಈ ರೀತಿ ಆಗ್ತದೆ. ಯಾವಾಗ ಹೊರ ಪ್ರಪಂಚ ನಿಮಗೆ ಬೇಕು ಅಂತ ಕಾಣಿಸ್ತಾ ಇದೆಯಾ ಆಗಲೇ ಮಾತು ಬರೋದು. ನಿಮಗೆ ಉದಾಹರಣೆಗೆ ಹೇಳುವುದಾಗಿದ್ದರೆ, ನಾನು ಇವಾಗ ಒಂದು ಕಡೆ ಅಲ್ಲೇನೋ ಫಂಕ್ಷನ್ ಇದೆ, ಆ ಫಂಕ್ಷನ್ಗೆ ಹೋಗ್ಲಿಕ್ಕೆ ತುಂಬ ಇಷ್ಟ. ಯಾಕಂತ ಹೇಳಿದ್ರೆ ನಮ್ಮವರೆಲ್ಲ ಬರ್ತಾರೆ, ಅವ್ರ ಹೊತ್ತಿಗೆ ಮಾತಾಡ್ಲಿಕ್ಕಾಗತ್ತೆ, ನನಗೆ ಮಾತಾಡ್ಲಿಕ್ಕಾಗತ್ತೆ. ಕಾರಣ ಏನಂದರೆ ಹೊರ ಪ್ರಪಂಚ ಇನ್ನೂ ಬೇಕು 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 ಅಂತ ಮನಸ್ಸು ಬಯಸಿದಾಗ ಮಾತು ಬರುವುದು ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ಆ ಫಂಕ್ಷನ್ಗೆ ಹೋಗ್ತಾನೆ, ಅಯ್ಯೋ ಅವ್ರು ಸಿಕ್ಕಿದ್ರು ಅವ್ರ ಹತ್ರ ಮಾತಾಡಿದೆ, ಅಯ್ಯೋ ಇವರು ಸಿಕ್ಕಿದ್ರು ಇವ್ರ ಹತ್ರ ಮಾತಾಡಿದೆ. ಅವ್ರು ಯಾಕಂತ ಹೇಳಿದ್ರೆ ಅಯ್ಯೋ ಇವರದ್ದೆಲ್ಲ ಕಾಂಟ್ಯಾಕ್ಟ್ ಇಟ್ಕೊಳ್ಬೇಕಲ್ವ, ಮಾತಾಡೋದೇ ಅದಕ್ಕೋಸ್ಕರ. ಈ ಜಗತ್ತಿನ ಕಾಂಟ್ಯಾಕ್ಟ್ ಇಟ್ಕೊಳ್ಬೇಕಲ್ವ, ಸಂಬಂಧ ಇಟ್ಕೊಳ್ಬೇಕಲ್ವ, ಅದಕ್ಕೋಸ್ಕರ 10,000 ಜನರ ಹತ್ರ ಮಾತಾಡ್ತೇನೆ, ಮಾತಾಡೋರು ಸಂಬಂಧ ಇಟ್ಕೊಳ್ತೇನೆ. ಯಾಕಂದರೆ ಹೊರ ಪ್ರಪಂಚ ಬೇಕು 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 ಅಂತ ಮನಸ್ಸು ಬಯಸ್ತಾ ಇದೆ. ಆವಾಗ ಮೌನ ಸಾಧ್ಯ ಆಗೋಲ್ಲ. ನೋಡಿ, ಇಷ್ಟೇ. ಮನಸ್ಸು ಯಾವಾಗ ಹೊರ ಪ್ರಪಂಚವನ್ನು ತುಂಬ ಬಯಸ್ತದೆ ಆವಾಗ ತುಂಬ ಮಾತಾಡ್ತಾನೆ. ಯಾವಾಗ ಮನಸ್ಸು ಹೊರ ಪ್ರಪಂಚ ಬೇಡ, ನನಗೆ ಒಳ ಪ್ರಪಂಚ ಬೇಕು ಅಂತ ಬಯಸಿತು ಸಹಜವಾಗಿ, ಆವಾಗ ಸಹಜವಾಗಿಯೇ ಮಾತು ಕಡಿಮೆ ಆಗುತ್ತೆ ಮತ್ತು ಮೌನ ಹೆಚ್ಚಾಗುತ್ತೆ. ಆ ಮೌನ ಒಳಗಿನಿಂದ ಮನನಕ್ಕೆ ಕಾರಣ ಆಗುತ್ತೆ. ಅಂದರೆ ದೇವರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಕಾರಣ ಆಗುತ್ತೆ. ಯಾಕಂದರೆ ಮನಸ್ಸಿಗೆ ಏನಾದರೂ ಒಂದು ವಿಷಯ ಬೇಕೇ ಬೇಕು. ನೀವು ಇವಾಗ ಹೊರಗಿಂದ ಮಾತಾಡ್ತಾ ಇಲ್ಲ ಅಂತ ಹೇಳಿದರೆ, ದೇವರ ಬಗ್ಗೆ ಕೇಳ್ತಾ ಇದ್ದೀರಿ ಅಂತ ಹೇಳಿದರೆ, ಆವಾಗ ದೇವರ ಬಗ್ಗೆನೇ ಯೋಚನೆ ಮಾಡಲಿಕ್ಕೆ ಶುರು ಮಾಡುತ್ತದೆ. ಹೀಗೆ ಯಾವತ್ತೂ ಮೌನ ಸಾಧ್ಯವಾಗುವುದು ದೇವರ ಬಗ್ಗೆ ತಿಳ್ಕೊಂಡಾಗ, ದೇವರ ಆಸೆ ಹುಟ್ಟಿದಾಗ ಒಳಗಿನಿಂದ ಅಂತ ಬಹಳ ಸುಂದರವಾಗಿ ಸನತ್ಸುಜಾತರು ತಾವು ತಿಳಿಸ್ತಾರೆ. ಅದಕ್ಕೆ ತನ್ಮಯತ್ವೇನ ಯಾವ ರೀತಿ ಆಗತ್ತೆ ಅಂತ ಹೇಳಿದ್ರೆ, ಆ ದೇವ್ರ ಬಗ್ಗೆ ತಿಳ್ಕೊಳ್ತಾನೆ. ಅದು ದೇವ್ರ ಬಗ್ಗೆ ಯಾವ ರೀತಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಬರೀ ದೇವರು ಅಂತ ತಿಳ್ಕೊಂಡು ಕೂಡಲೇ ಮೌನ ಬರೋಲ್ಲ. ಇವಾಗ ತಿಳ್ಕೊಂಡೆ, ದೇವರು ನಾರಾಯಣ ಸರ್ವೋತ್ತಮ ಸರ್ವಗುಣ ಈ ರೀತಿಯೆಲ್ಲ ನಾನು ಶಬ್ದಗಳನ್ನು ತಿಳ್ಕೊಂಡೆ, ಶಾಸ್ತ್ರದಲ್ಲಿ ಹೇಳಿದ ದೇವರ ಮಹಿಮೆಗಳ ಶಬ್ದಗಳನ್ನೆಲ್ಲ ತಿಳ್ಕೊಂಡೆ. ಮೌನ ಆಗೋಲ್ಲ, ಮನನ ಆಗೋಲ್ಲ. ಯಾಕಂತ ಹೇಳಿದ್ರೆ ದೇವರನ್ನು ತಿಳ್ಕೊಂಡ್ಯಾ, ಆದರೆ ದೇವರನ್ನು ನಿನ್ನವನನ್ನಾಗಿ ತಿಳ್ಕೊಂಡಿಲ್ಲ ನೀನು. ಎಲ್ಲಿವರೆಗೆ ದೇವರನ್ನು ನನ್ನವನು ಅಂತ ನಾನು ತಿಳ್ಕೊಳ್ಳಲ್ಲ, ನನ್ನ ಆಪ್ತ ಅಂತ ತಿಳ್ಕೊಳ್ಳಲ್ಲ, ನನಗೆ ಎಲ್ಲ ರೀತಿಯಿಂದ ಉಪಕಾರ ಮಾಡ್ತಾ ಇರುವಂತಹ ನನ್ನ ಸ್ವಾಮಿ ಅಂತ ಅಂದರೆ, ಈ ರೀತಿ ನಮಗಲ್ಲಿ ತನ್ಮಯತ್ವ ಬರಬೇಕು. ಅಂದರೆ ಅಟ್ಯಾಚ್ಮೆಂಟ್, ಇನ್ವಾಲ್ವ್ಮೆಂಟ್ ಬರಬೇಕು.
ದೇವರೊಟ್ಟಿಗೆ ಯಾವಾಗ ಒಂದು ಇನ್ವಾಲ್ವ್ಮೆಂಟ್ ಬರ್ತದೆ ಆಗ ಆ ಮನಸ್ಸು ದೇವರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಶುರು ಮಾಡುತ್ತೆ. ಇಲ್ದಿದ್ರಿಲ್ಲ. ಆ ತನ್ಮಯತ್ವ ಬರದೇ ಇದ್ದರೆ, ಆ ಇನ್ವಾಲ್ವ್ಮೆಂಟ್ ಬರದೇ ಇದ್ದರೆ ದೇವರ ಬಗ್ಗೆ ಯೋಚನೆ ಮಾಡಲಿಕ್ಕಾಗೋಲ್ಲ. ಅದರಿಂದಾಗಿಯೇ ಇವತ್ತು ನಾನು ಹೊರಗಿನಿಂದ ಶಾಸ್ತ್ರಗಳನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡು ಬಿಡ್ಬೋದು. ತಿಳ್ಕೊಂಡು ಆ ದೇವರ ವಿಷಯದಲ್ಲಿ 10 ಜನರ ಹತ್ರ ಚರ್ಚೆ ಮಾಡ್ಬೋದು ದೊಡ್ಡ ಪಂಡಿತನಾಗಿ. ಆದರೆ ಅಲ್ಲಿ ಮೌನ ಸಾಧ್ಯವಾಗದೆ ಹೋಗ್ಬೋದು. ಕಾರಣ ಏನಂದರೆ ತನ್ಮಯತ್ವ ಇಲ್ಲದೆ ಇದ್ದರೆ. ದೇವರ ವಿಷಯ ಗೊತ್ತಿದೆ, ಆದರೆ ಒಳಗಿನಿಂದ ದೇವರ ಬಗ್ಗೆ ಇನ್ವಾಲ್ವ್ಮೆಂಟ್ ಇಲ್ಲ, ಅಟ್ಯಾಚ್ಮೆಂಟ್ ಇಲ್ಲ, ನನ್ನವನು ಅಂತಿಲ್ಲ. ದೇವರು ನನ್ನವನು, ಅವನ ನನ್ನ ಸ್ವಾಮಿ, ಅವನು ಕೊಟ್ಟ ಬದುಕಿದು ಅಂದರೆ ನೋಡಿ, ಹೀಗೆ ಆ ದೇವರ ಮಹಿಮೆಗಳ ನಿಜವಾದ ಚಿಂತನೆ ಒಳಗಿಲ್ಲ. ಅವಾಗ ಮೌನ ಸಾಧ್ಯವಾಗಲ್ಲ. ಅದು ಬಂದರೆ ಮೌನ ಸಹಜವಾಗಿ ಸಾಧ್ಯವಾಗತ್ತೆ ಅಂತ ಇದನ್ನು ತಿಳಿಸ್ಕೊಂಡು ಹೋಗ್ತಾರೆ ಸನತ್ಸುಜಾತರು. ಇದನ್ನು ಕೇಳಿದಂತಹ ಧೃತರಾಷ್ಟ್ರ ಇನ್ನೊಂದು ಪ್ರಶ್ನೆ ಹೇಳ್ತಾನೆ, ತುಂಬ ಚಂದವಾದ ಪ್ರಶ್ನೆ. ಹಾಗಿದ್ರೆ ನಿಮ್ಮ ಪ್ರಕಾರ ಏನಂತ ಹೇಳಿದರೆ, ವೇದ, ಶಾಸ್ತ್ರ, ಪುರಾಣ ಇವೆಲ್ಲ ಏನಿದೆ ದೇವರ ಬಗ್ಗೆ ತಿಳಿಸುವಂಥದ್ದು, ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ವು ಅಂತೇಳಿದರೆ ನಮಗೆ ಮೌನ ಸಾಧ್ಯವಾಗತ್ತೆ. ಅಂದರೆ ದೇವರ ಬಗ್ಗೆ ನಮಗೆ ಚಿಂತನೆ ಮಾಡಿಕೊಂಡಿರಲಿಕ್ಕೆ ಸಾಧ್ಯವಾಗತ್ತೆ ಅಂತ ನೀವು ಹೇಳಿದ್ರಲ್ವ. ಹಾಗಿದ್ರೆ ಇವಾಗ ನನಗೇನು ಕಾಣುತ್ತೆ ಅಂತೇಳಿದರೆ, ರುಚೋ ಯಜೂಂಶಥೋಧೀತೆ ಸಾಮವೇದಂಚ ಯೋ ದ್ವಿಜ ಪಾಪಾನಿ ಕುರ್ವನ್ ಪಾಪೇನ ಲಿಪ್ಯತೆ ಖಿನ್ನ ಲಿಪ್ಯತೆ. ಇವಾಗ ಯಾರು ಈ ರೀತಿ ತಾನು ಯಜುರ್ವೇದ, ಋಗ್ವೇದ, ಸಾಮವೇದ, ಅಥರ್ವವೇದ, ಮಹಾಭಾರತ, ರಾಮಾಯಣ, ಭಗವದ್ಗೀತೆ, ಭಾಗವತ ಮುಂತಾದವುಗಳನ್ನೆಲ್ಲ ತಾನು ಅಧ್ಯಯನ ಮಾಡಿದ್ದಾನೆ, ಅಧ್ಯಯನ ಮಾಡ್ತಾ ಇದ್ದನು, ಇಂಥವನಿಗೆ ಪಾಪ ಬರುತ್ತೋ ಇಲ್ವೋ? ಯಾಕಂದರೆ ನಿಮ್ಮ ಪ್ರಕಾರ ಇದನ್ನೆಲ್ಲ ಮಾಡಿದವನು ದೇವ್ರ ಬಗ್ಗೆ ಯೋಚನೆ ಮಾಡ್ತಾ ಮೌನ ಆಗಿಬಿಡ್ಬೇಕಲ್ವಾ? ಯಾರು ದೇವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ ಅವನಿಗೆ ಪಾಪ ಬರುತ್ತೋ ಇಲ್ವೋ? ಅವನು ಪಾಪಕರ್ಮ ಮಾಡ್ತಾನೆ, ಕೆಟ್ಟ ಕೆಲಸ ಮಾಡ್ತಾನೆ. ಕೆಟ್ಟ ಕೆಲಸ ಮಾಡಿದರೆ ಅವನಿಗೆ ಪಾಪ ಬರುತ್ತೋ ಇಲ್ವೋ? ಇದು ನನ್ನ ಪ್ರಶ್ನೆ ಅಂತ ಹೇಳ್ತಾರೆ. ತುಂಬ ಚಂದವಾದ ಪ್ರಶ್ನೆ. ಯಾಕಂದರೆ ನಾವು ಇದನ್ನು ತಿಳ್ಕೊಳ್ಬೇಕಾದ್ದು, ಇವತ್ತು ನಾವು ಇದನ್ನು ಕೇಳ್ತಾ ಇದ್ದೇವೆ. ಮಹಾಭಾರತವನ್ನು ಕೇಳಿ ಅರ್ಥ ಮಾಡ್ಕೊಂಡಿದ್ದರಿಂದಾಗಿ ನಮಗೆ ಪಾಪ ಬರುತ್ತೋ ಇಲ್ವೋ? ಅಂದರೆ ಮಹಾಭಾರತ ಕೇಳಿದ್ರಿಂದ ಅಲ್ಲ, ಮತ್ತು ನಾವು ಜೀವನದಲ್ಲೇನು ಪಾಪ ಕೆಲಸ ಮಾಡ್ತೇವಲ್ವ, ಆ ಎಲ್ಲ ಪಾಪ ಕೆಲಸಗಳು ನಾವು ಮಹಾಭಾರತ ಕೇಳಿದ್ರಿಂದಾಗಿ ಹೊರಟೋಗ್ಬಿಡ್ತದ? ಅಂದರೆ ಈ ಪುಣ್ಯದಿಂದಾಗಿ ಅವೆಲ್ಲ ಕೊಚ್ಕೊಂಡು ಹೋಗಿಬಿಡ್ತಾವ? ಯಾಕಂದರೆ ಇದು ದೊಡ್ಡ ಕೆಲಸ ಅಲ್ವಾ? ದೇವರ ಬಗ್ಗೆ ಚಿಂತನೆ ಮಾಡೋದು, ಯೋಚನೆ ಮಾಡೋದು ತುಂಬ ದೊಡ್ಡ ಕೆಲಸ ಅಲ್ವಾ? ಅದಕ್ಕಾಗಿ ಈ ಪುಣ್ಯದ ಮುಂದೆ ನಾವು ಮಾಡಿದ ಜೀವನದ ಪಾಪಗಳೆಲ್ಲ ಕೊಚ್ಕೊಂಡು ಹೋಗ್ತದ, ನಾಶ ಆಗಿಬಿಡ್ತದ ಇಲ್ವಾ? ಹಾಗೆ ಉಳ್ಕೊಂಡಿರ್ತದ? ಇದು ಹೇಗೆ ಅನ್ನುವುದು ಪ್ರಶ್ನೆ. ಅದಕ್ಕೆ ಸನತ್ಸುಜಾತರು ಹೇಳ್ತಾರೆ, ನೈನಂ ಸಾಮಾನ್ ರುಚೋ ವಾಪಿ ಯಜೂಂಷಿ ಚ ವಿಚಕ್ಷಣ ತ್ರಾಯಂತೆ ಕರ್ಮಣ ಪಾಪಾನ್ನತೆ ಮಿಥ್ಯಾ ಬ್ರವೀಮ್ಯಹಂ. ಸನತ್ಸುಜಾತರು ಬಹಳ ಸುಂದರವಾಗಿ ಹೇಳ್ತಾರೆ. ನೋಡು, ನೀನು ಋಗ್ವೇದವನ್ನು, ಯಜುರ್ವೇದ, ಸಾಮವೇದ, ಅಥರ್ವವೇದ, ಮಹಾಭಾರತ, ರಾಮಾಯಣ, ಪುರಾಣ ಇವುಗಳನ್ನೆಲ್ಲ ಕೇಳು, ಚೆನ್ನಾಗಿ ಅಧ್ಯಯನ ಮಾಡು, ಶ್ಲೋಕ ಬೇಕಿದ್ದರೆ ಬಾಯಿಪಾಠ ಮಾಡು, ಆ ಶ್ಲೋಕದ ಅರ್ಥವನ್ನು ಚೆನ್ನಾಗಿ ಹೇಳಿ ಕಲ್ತ್ಕೋ. ಇಷ್ಟೆಲ್ಲ ಮಾಡಿದರೂ ಕೂಡ ಇಷ್ಟಾದ್ರಿಂದಲೇ ನಿನ್ನ ಪಾಪ ಎಲ್ಲ ಇವುಗಳು ಕಳೆದು ಬಿಡ್ತದೆ ಅಂತ ನೀನು ತಿಳ್ಕೊಳ್ಬೇಡ. ಅದು ಮಾತ್ರ ತಪ್ಪು ಅಂತ ಹೇಳ್ತಾ ಇದ್ದಾರೆ ಸನತ್ಸುಜಾತರು. ತ್ರಾಯಂತೆ ಕರ್ಮಣ ಪಾಪ ನತೆ. ಖಂಡಿತ ಈ ವಿಷಯದಲ್ಲಿ ನಾನು ನಿನಗೆ ಸುಳ್ಳು ಹೇಳ್ತಾ ಇಲ್ಲ, ಸತ್ಯವಾಗಿ ಹೇಳ್ತಾ ಇದ್ದೇನೆ. ಅಲ್ಲ, ಹಾಗಿದ್ರೆ ಯಾಕೆ ನೀವು ಓದಬೇಕು? ಇದೆಲ್ಲ ಯಾಕೆ ಕೇಳಬೇಕು? ಪಾಪ ಹೋಗೋಲ್ಲ ಅಂತ ಹೇಳಿದ್ರೆ ಯಾಕೆ ಕೇಳಬೇಕು? ಏನು ಮಾಡಬೇಕು? ಅದಕ್ಕೆ ಬಹಳ ಸ್ಪಷ್ಟವಾಗಿ ಸನತ್ಸುಜಾತರು ಹೇಳ್ತಾ ಇದ್ದಾರೆ, ಇವೆಲ್ಲ ನಮ್ಮ ಪಾಪ ಕಳೆಯೋಲ್ಲ ಅಂತ ನಾನು ಹೇಳ್ತಾ ಇರುವುದು ಕಳೆಯುವುದೇ ಇಲ್ಲ ಅಂತಲ್ಲ. ಯಾಕಂದರೆ ಕಳೆಯುವ ಶಕ್ತಿ ಇಲ್ಲ ಅಂತಲ್ಲ. ಇವುಗಳಿಗೆಲ್ಲ ಇವಾಗ ನಾವು ಕೇಳ್ತಾ ಇರುವ ಈ ಮಹಾಭಾರತ ಇರಬಹುದು, ರಾಮಾಯಣ, ಭಾಗವತ, ವೇದ, ಶಾಸ್ತ್ರ ಇವೆಲ್ಲ ನಮ್ಮ ಪಾಪ ಕಳೆಯುವ ತಾಕತ್ತು ಇವುಗಳಿಗಿಲ್ಲ ಅಂತಲ್ಲ. ಆದರೆ ಯಾವಾಗ ಪಾಪ ಕಳೀತವೆ, ಯಾವಾಗ ಪಾಪ ಕಳೆಯೋಲ್ಲ ಅದನ್ನು ಹೇಳ್ತಾರೆ ಸನತ್ಸುಜಾತರು. ನ ಛಂದಾಂಸಿ ವೃಜನಾತ್ ತಾರಯಂತಿ ಮಾಯಾವಿನಂ ಮಾಯಾ ವರ್ತಮಾನಂ ಛಂದಾಂಸ್ಯೇನಂ ಪ್ರಜಹತ್ಯಂತಕಾಲೇ ನೀಡಂ ಶಕುಂತ ಇವ ಜಾತ ಪಕ್ಷಾಃ. ವೇದ, ಶಾಸ್ತ್ರ, ಪುರಾಣ ಇವೆಲ್ಲವೂ ಕೂಡ ಏನು ರಕ್ಷಣೆ ಮಾಡೋಲ್ಲ, ಏನು ಕಾಪಾಡೋಲ್ಲ. ಯಾರನ್ನು ಅಂತೇಳಿದರೆ ಮಾಯಾವಿನಂ. ಮಾಯಾವಿನಂ ಅಂತೇಳಿದರೆ ಯಾವ ವ್ಯಕ್ತಿ ಇಲ್ಲಿ ಕಪಟಿ ಇದ್ದಾನೆ, ಕಪಟ ಜೀವನವನ್ನು ನಡೆಸ್ತಾ ಇದ್ದಾನೆ, ಕಪಟಿಯಾಗಿದ್ದಾನೆ,
ಅಂತೇಳಿದರೆ ಒಳಗಿನಿಂದ ಸಹಜವಾಗಿ ಕಪಟಿ, ಅಂತೇಳಿದರೆ ಒಳಗಿನಿಂದ ದೇವರ ಬಗ್ಗೆ ನಂಬಿಕೆ ಇಲ್ಲ, ಶಾಸ್ತ್ರದ ಬಗ್ಗೆ ನಂಬಿಕೆ ಇಲ್ಲ, ಈ ರೀತಿ ಇರುವಂಥವನು ಹೊರಗೂ ಕೂಡ ಹಾಗೆ ನಡ್ಕೊಳ್ತಾ ಇರುವನು. ಎರಡು, ಒಳಗೂ ಹಾಗೆ ಇದೆ, ಹೊರಗೂ ಹಾಗೆ ಇದೆ. ಮಾಯೆಯ ವರ್ತಮಾನ, ಅವನು ಹೊರಗೂ ಕೂಡ ಹಾಗೆ ಮೋಸ ಮಾಡಿಕೊಂಡೇ ಬದುಕ್ತಾ ಇದ್ದಾನೆ. ಅಥವಾ ಇನ್ನೊಂದೇನು ಅಂತ ಹೇಳಿದರೆ, ನಾವು ಶಾಸ್ತ್ರ ವೇದ ಪುರಾಣ ತಿಳ್ಕೊಳ್ಳೋದು ಮುಖ್ಯ ಅಲ್ಲ, ಮತ್ತು ಅದರ ಅರ್ಥವನ್ನು ಚೆನ್ನಾಗಿ ತಿಳ್ಕೊಳ್ಬೇಕು, ಹೊರತು ತಪ್ಪು ಅರ್ಥ ಮಾಡಿಕೊಳ್ಳೋದಲ್ಲ. ಮಾಯಾವಿನಂದರೆ ಅದು ಅರ್ಥ ಅಂದರೆ ವೇದಕ್ಕೆ ತಪ್ಪು ಅರ್ಥ ಮಾಡಿಬಿಡೋದು. ವೇದದ ಅರ್ಥ ಸರಿಯಾಗಿ ಅಲ್ವೇ ಇಲ್ಲ. ಉದಾಹರಣೆಗೆ ಹೇಳೋದು, ಅದು ನೋಡಿ ವೇದ ಎಲ್ಲ ಹೇಳ್ತಾ ಇದೆ ಏನಂದರೆ ನಾನೇ ದೇವರು ಅಂತ, ನಾನೇ ದೇವರು ಅಂತ ವೇದ ಹೇಳ್ತಾ ಇದೆ. ಮತ್ತೇನು ಅಂತ ಹೇಳಿದರೆ, ಈ ಜಗತ್ತೆಲ್ಲ ಸುಳ್ಳು, ಈ ಜಗತ್ತು ಸತ್ಯ ಅಲ್ಲ, ಇದೆಲ್ಲ ಸುಳ್ಳು. ನೋಡಿ ಇದೆಲ್ಲ ಮತ್ತೇನೆಂದರೆ ಇದು ಬರೀ ಮಾಯಾ ನಿರ್ಮಿತ, ಇದು ಈ ರೀತಿ ಹೇಳುವಂಥದ್ದು ತಪ್ಪಿದೆಲ್ಲ. ಈ ರೀತಿ ಹೇಳುವವನ ಯಾವ ವೇದವೂ ಕಾಪಾಡೋಲ್ಲ, ಯಾವ ಶಾಸ್ತ್ರವೂ ಕಾಪಾಡೋಲ್ಲ, ಮತ್ತು ಅವನಿಗೆ ಶಾಪ ಕೊಡ್ತವೆ. ಯಾಕಂದರೆ ನಮ್ಮ ಅಭಿಪ್ರಾಯ ಏನು, ಅದಕ್ಕೆ ವಿರುದ್ಧವಾಗಿ ನೀನು ಮಾತಾಡ್ತಾ ಇದ್ದೀಯ. ನಾವು ಯಾವತ್ತೂ ಕೂಡ ಜೀವನನ್ನು ದೇವರು ಅಂತ ಹೇಳೋಲ್ಲ, ವೇದ ಇದನ್ನು ಹೇಳ್ತಾ ಇಲ್ಲ. ಯಾವ ವೇದವೂ ಕೂಡ ನಮ್ಮನ್ನು ದೇವರು ಅಂತ ಹೇಳ್ತಾ ಇಲ್ಲ, ಮತ್ತು ನಮ್ಮನ್ನು ರಕ್ಷಣೆ ಮಾಡ್ತಾ ಇರುವವನು ದೇವರು ಅಂತ ಹೇಳ್ತಾ ಇರು. ನಮ್ಮನ್ನು ಯಾವತ್ತೂ ರಕ್ಷಣೆ ಮಾಡ್ತಾ ಇರುವವನು ದೇವರು. ಅವನು ನಮಗಿಂತ ಅನಂತಪಟ್ಟು ಹೆಚ್ಚು ಬಲಶಾಲಿಯಾಗಿರುವಂಥವನು, ಉತ್ತಮನಾಗಿರುವಂಥವನು. ಅವನ ಮುಂದೆ ನಾವು ಏನೂ ಇಲ್ಲ. ಅವನ ಅನುಗ್ರಹದಿಂದ ಬದುಕ್ತಾ ಇರುವವನ ಅನುಗ್ರಹದಿಂದಾಗಿ ಉದ್ಧಾರ ಆಗ್ತಾ ಇರುವವರು, ಅದಕ್ಕಾಗಿ ಅವನ ಆರಾಧನೆಯನ್ನು ಮಾಡ್ತಾ ಇರುವವರು. ಇದು ವೇದಗಳು ಹೇಳ್ತಾ ಇರುವುದು. ಅಲ್ರಿ ವೇದ ಇದನ್ನು ಹೇಳ್ತಾ ಇದೆ ಅಂತ ನೀವು ಹೇಗೆ ಹೇಳ್ತೀರಿ? ಏನು ಬೇಡ, ಸರಳವಾಗಿ ನಾವೇ ಯೋಚನೆ ಮಾಡೋಣ. ಒಂದೊಮ್ಮೆ ನಾನೇ ದೇವರಾಗಿದ್ದ ಪಕ್ಷದಲ್ಲಿ ದೇವರ ಆರಾಧನೆ ಯಾಕೆ ಮಾಡಬೇಕು? ನಾನು ದೇವಸ್ಥಾನ ಯಾಕೆ ಬೇಕು? ಈ ಪೂಜೆ ಪುನಸ್ಕಾರಗಳು ಯಾಕೆ ಬೇಕು? ಯಾವ ದೇವರಿಗೋಸ್ಕರ? ಯಾಕಂದರೆ ನಾನೇ ದೇವರು ತಾನೇ, ನನಗೆ ನಾನೇ ಪೂಜೆ ಮಾಡ್ಕೊಳ್ಳೋದಾ? ಮೂರ್ಖತನ ಅಲ್ವಾ ಅದು? ದೇವರೇ ನಾನು ಕಷ್ಟ ಪರಿಹಾರ ಮಾಡಿ, ಯಾವ ದೇವ್ರ ಹತ್ರ ಕೇಳ್ಕೊಳ್ಳೋದು? ನಾನೇ ನನ್ನ ಹತ್ರ ಕೇಳ್ಕೊಳ್ಳೋದಾ? ನಾನು ಕಷ್ಟ ಪರಿಹಾರ ಮಾಡು ಅಂತ ನಾನು ನನ್ನನ್ನೇ ಕೇಳ್ಕೊಳ್ಳೋದಾ? ಅಥವಾ ಕಷ್ಟ ಯಾರಿಗೆ? ನನಗೆ, ದೇವರಿಗೆ ಕಷ್ಟವ? ಅಂದರೆ ನೋಡಿ ಏನು ಮೂರ್ಖತನ ಇದು ಅಂತ ಹೇಳಿದರೆ, ನಾನು ದೇವರು ಅಂತ ಹೇಳ್ಕೊಳ್ಳೋದು, ನನಗೆ ಕಷ್ಟ ಅಂತ ಹೇಳ್ಕೊಳ್ಳೋದು. ಏನು ರೀ ಅರ್ಥ? ಇಲ್ಲ, ನಿಮಗೆ ಕಷ್ಟ ಇಲ್ಲ, ನಿಜವಾಗಲೂ ನಿಮಗೆ ಕಷ್ಟ ಇಲ್ಲ. ಮತ್ತೇನೆಂದರೆ ಕಷ್ಟ ಅಂತ ನೀವು ಭ್ರಮಿಸಿ ಕೂತಿದ್ದೀರಿ. ಇದೆಲ್ಲ ಮಾಯೆಯ ವರ್ತಮಾನಂ ಹೀಗೆ ನೀವು ಕಷ್ಟ ಅಂತ ಭ್ರಮಿಸಿ ಕೂತಿದ್ದೀರಿ. ಯಾಕಂತ ಹೇಳಿದ್ರೆ ನಿಮಗೆ ಆವರಿಸಿಬಿಟ್ಟಿದೆ, ಅವಿದ್ಯೆ ಆವರಿಸಿಬಿಟ್ಟಿದೆ ನಿಮಗೆ. ಅದರಿಂದಾಗಿ ಈ ಅಜ್ಞಾನ ಆವರಿಸಿಬಿಟ್ಟಿದ್ದರಿಂದಾಗಿ ನಿಮಗೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಕರ್ಮ, ಇದೇನು ರೀ ಅಂದರೆ ಯಾರಿಗ್ರಿ ಇವಾಗ ಅಜ್ಞಾನ ಆವರಿಸ್ಕೊಂಡಿರೋದು, ಕವರ್ ಆಗಿರೋದು? ದೇವರಿಗೆ. ನಾನು ದೇವರಲ್ವ, ನನಗೆ ಕವರ್ ಆಗಿಬಿಟ್ಟಿದೆ. ಹಾಗಿದ್ರೆ ನನಗಿಂತಲೂ ಗ್ರೇಟ್ ಯಾವುದು ಅಂತ ಹೇಳಿದ್ರೆ ಅಜ್ಞಾನ. ಯಾಕಂತ ಹೇಳಿದ್ರೆ ದೇವರನ್ನು ಮುಚ್ಚಿಬಿಡ್ತದೆ. ಹಾಗಿದ್ರೆ ಇವಾಗ ನಾವು ಅಜ್ಞಾನವನ್ನು ಪೂಜೆ ಮಾಡಬೇಕಾ, ದೇವರನ್ನು ಪೂಜೆ ಮಾಡಬೇಕಾ? ಯಾರನ್ನ? ನೋಡಿ ಇವೆಲ್ಲ ಏನು ಅಂತ ಹೇಳಿದರೆ ಮೂರ್ಖತನದ ವಾದಗಳು. ಇವೆಲ್ಲ ಈ ರೀತಿ ಯಾವುದು ಕಾಂಟ್ರಿಡಕ್ಟ್ರಿ ಇದೆ, ಅಂದರೆ ತದ್ವಿರುದ್ಧವಾಗಿರುವುದು, ಅರ್ಥವಾಗದೇ ಇರುವುದು, ಹುಚ್ಚಡವಾದ. ಇದನ್ನು ಯಾವ ವೇದವೂ ಹೇಳಲ್ಲ. ಇದನ್ನು ಯಾರಾದರೂ ವೇದದ ವಾದ, ವೇದ ಈ ರೀತಿ ಹೇಳ್ತಾ ಇದೆ ಅಂತ ಹೇಳಿದರೆ ಅಂಥವನನ್ನು ಯಾವತ್ತೂ ವೇದ ರಕ್ಷಣೆ ಮಾಡೋಲ್ಲ. ಕಪಟಿಯನ್ನು ಯಾವತ್ತೂ ವೇದ ರಕ್ಷಣೆ ಮಾಡೋಲ್ಲ. ದುರಾಚಾರಿಯನ್ನು ಯಾವತ್ತೂ ವೇದ ರಕ್ಷಣೆ ಮಾಡೋಲ್ಲ. ನಾವು ತಿಳ್ಕೊಂಡಿರೋದಷ್ಟೇ. ಏನು ರೀ ನೀವೇನು ರಕ್ಷಣೆ ಮಾಡೋಲ್ಲ ಅಂತೇನು ಹೇಳೋದು? ಇವಾಗ ತುಂಬ ಜನ ಇದ್ದಾರೆ, ಅವರೇನು ಅಂತ ಹೇಳಿದ್ರೆ ನಿಮಗೆ ಮಂತ್ರ ತಂತ್ರ ಅದರಲ್ಲೆಲ್ಲ ಎಷ್ಟೋ ಜನರ ಕಷ್ಟ ಪರಿಹಾರ ಮಾಡ್ತಾರೆ ಅವರು. ತುಂಬ ಜನರ ಕಷ್ಟ ಪರಿಹಾರ ಮಾಡ್ತಾರೆ ಅವರು. ನೀವು ಹೇಳಿದಾಗೆ ಹಾಗಂತೇನು ಮಾಯಾವರ್ತ ಅವರೇನು ಬಹಳ ಸದಾಚಾರಿಗಳು ಅಂತಲ್ಲ, ಮೋಸ ಮಾಡ್ತಾರೆ ಅವರು. ಮೋಸ, ಕಪಟ, ವಂಚನೆ ಎಲ್ಲ ಇದೆ ಅವ್ರ ಹತ್ರ. ಹಾಗಿದ್ರೂ ಕೂಡ ವೇದ ಮಂತ್ರ ಪಠನ ಮಾಡಿ ನಿಮಗೇನು ಬೇಕು ಕೊಡ್ತಾರೆ, ನೀವು ಅದನ್ನು ಕೊಡ್ತಾರೆ, ನೋಡಿದಾರಲ್ವ. ಅದರಿಂದಾಗಿ ವೇದ ಮಂತ್ರಗಳು, ಶಾಸ್ತ್ರ, ಪುರಾಣ ಎಲ್ಲ ಅವ್ರ ಉಪಯೋಗಕ್ಕೆ ಬರ್ತದಲ್ವ, ಅವ್ರಿಗೆ ಸಹಾಯಕ್ಕೆ ಬರ್ತದಲ್ವ. ನೀವೇನು ಬರೋಲ್ಲ ಅಂತ ಹೇಳೋದು ಅಂದರೆ ತಡೀರಿ, ಎಲ್ಲಿವರೆಗೆ ಬರ್ತದೆ ಅಂತ ಹೇಳಿದರೆ ಹಾಸಿಗೆ ಹಿಡಿಯುವ ತನಕ ಮಾತ್ರ. ಅದಕ್ಕೆ ಹೇಳ್ತಾರೆ ಛಂದಾಂಸ್ಯೇನಂ ಪ್ರಜಹತ್ಯಂತ ಕಾಲೇ. ಬರ್ತದೆ ಎಲ್ಲಿವರೆಗೆ ಅಂತ ಹೇಳಿದರೆ ಕಡೆ ಕಾಲದವರೆಗೆ ಮಾತ್ರ. ಯಾವಾಗ ಇವನಿಗೆ ಅವಶ್ಯಕತೆ ಇದೆಯೋ ಆವಾಗ ಕೈ ಕೊಡ್ತದೆ. ಇವನು ಏನೋ ಮಂತ್ರದಿಂದ, ತಂತ್ರದಿಂದ ಅಥವಾ ಯಾವುದೋ ಈ ಶಾಸ್ತ್ರಗಳಿಂದ ಮೆರೆದ, ಜೀವನ ಇಡೀ ಮೆರೆದ, ದೊಡ್ಡ ಪಂಡಿತ ಆದ, ದೊಡ್ಡ ಜ್ಞಾನಿಯಾದ, ದೊಡ್ಡ ಪವಾಡ ಪುರುಷ ಆದ, ಎಲ್ಲ ಆದ. ತಪ್ಪೇ ತಿಳ್ಕೊಂಡು ಮೋಸ ಮಾಡಿ, ಸುಳ್ಳು ಹೇಳಿ, ಕಪಟ ಮಾಡಿ ಎಲ್ಲ. ಆದರೆ ಕಡೆ ಕಾಲದಲ್ಲಾಗಬೇಕಾದ್ರೆ ಯಾವುದೋ ನೆನಪಿಗೆ ಬರೋಲ್ಲ.
ಕೈ ಕೊಡುವುದು ಅವಾಗ. ಪ್ರಾಣ ಹೋಗುವ ಸಂದರ್ಭದಲ್ಲಿ ಯಾವುದೂ ಇವನ ನೆನಪಿಗೆ ಬರೋಲ್ಲ, ಮರೆತು ಹೋಗ್ಬಿಡ್ತದೆ ಇವನಿಗೆ. ನಿಜವಾಗ್ಲೂ ಆವಾಗ ಬರಬೇಕು. ನಾವೇನು ದೇವರ ಬಗ್ಗೆ ಯೋಚನೆ ಮಾಡಿದ್ದೇವೆ, ನಾವು ವೇದವನ್ನು ಏನು ಕಲ್ತಿದ್ದೇವೆ, ಶಾಸ್ತ್ರ ಏನು ಕಲ್ತಿದ್ದೇವೆ, ಇವೆಲ್ಲ ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಬರಬೇಕು. ಯಾಕಂತ ಹೇಳಿದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾಗೆ, ಯಾರು ಕಡೇ ಕಾಲದಲ್ಲಿ ಏನನ್ನು ಸ್ಮರಣೆ ಮಾಡಿಕೊಂಡು ಸಾಯ್ತಾನೋ ಮುಂದಿನ ಜನ್ಮದಲ್ಲಿ ಅದೇ ಆಗಿಬಿಡ್ತಾನೋ ಅವನು. ಅಲ್ಲಿ ಮಾತ್ರ ಕೈ ಕೊಡ್ತದೆ. ಅಲ್ಲಿ ಏನು ಯೋಚನೆ ಬರುತ್ತೆ ಅಂದರೆ, ಇವನು ಇಡೀ ಜೀವನದಲ್ಲಿ ಏನು ಕೆಟ್ಟದ್ದು ಮಾಡಿದಾನೋ ಆ ಕೆಟ್ಟದ್ದರ ಸಾರ ಅವನಿಗೆ ಯೋಚನೆ ಬರ್ತದೆ. ಕಡೆ ಕಾಲದಲ್ಲಿ ಆಗ್ಬೇಕಾದ್ರೆ ಮುಂದಿನ ಜನ್ಮದಲ್ಲಿ ಅದೇ ಕೆಟ್ಟ ಜನ್ಮದಲ್ಲಿ ಹುಟ್ಕೊಂಡ್ಬರ್ತಾನೆ. ನರಕದಲ್ಲಿ ಒಂದಷ್ಟು ಶಿಕ್ಷೆ ಅನುಭವಿಸಿ ಕೆಟ್ಟ ಜನ್ಮದಲ್ಲಿ ಹುಟ್ಕೊಂಡ್ಬರ್ತಾನೆ. ಇದೇ ಆಗುವುದು. ಅದರಿಂದಾಗಿ ಜೀವನ ಅಂತೇಳಿದರೆ ಬದುಕಿರುವಷ್ಟು ಮಾತ್ರ ಜೀವನ ಅಲ್ಲ, ಮತ್ತು ಅದಕ್ಕಿಂತಲೂ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ ಪ್ರಾಣ ಹೋಗಬೇಕಾದ್ರೆ ನಾವಿದನ್ನು ಗಮನಿಸುವುದೇ ಇಲ್ಲ. ಅದು ಕೇವಲ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಇರ್ಬೋದು ನಮ್ಮ ಪ್ರಾಣ ಹೋಗೋದು, ಆದರೆ ಅದು ಮೋಸ್ಟ್ ಇಂಪಾರ್ಟೆಂಟ್. ಅದು ಇಡೀ ಜೀವನ ಅನ್ನುವಂಥದ್ದು ಒಂದು ಪಾಠಶಾಲೆ ಆಗಿದ್ದರೆ ಅದರ ಫೈನಲ್ ಎಕ್ಸಾಮೇ ಇದು. ಯಾವುದು ಅಂತ ಹೇಳಿದ್ರೆ ಈ ದೇಹದಿಂದ ಪ್ರಾಣ ಹೊರಗೆ ಹೋಗೋದು. ಒಬ್ಬ ವಿದ್ಯಾರ್ಥಿ 1 ವರ್ಷ ಶಾಲೆಯಲ್ಲಿ ಏನು ಮಾಡಿದ ಅಂತ ಹೇಳೋದು ಮುಖ್ಯ ಅಲ್ಲ, ಮತ್ತು ಕಡೆಗೆ ಎಕ್ಸಾಮಿನೇಷನ್ ಹೇಗೆ ಬರದ ಅನ್ನೋದು ಮುಖ್ಯ. ಆ್ಯನ್ಯುಯಲ್ ಎಕ್ಸಾಮಿನೇಷನ್ ಏನು ಬರದ ಅದು ಮುಖ್ಯ. ಅದು ಇಡೀ ವರ್ಷದ ಅವನ ಏನು ಅಧ್ಯಯನ ಮುಂತಾದವುಗಳೇನಿದೆ ಅದನ್ನು ತೀರ್ಮಾನ ಮಾಡುತ್ತದೆ. ಹಾಗೆ ಇಡೀ ನನ್ನ ಬದುಕೇನಿದೆ ಅದನ್ನು ತೀರ್ಮಾನ ಮಾಡೋದು ಅಂತಿಮ ಕ್ಷಣ, ಸಾವಿನ ಕ್ಷಣ. ಅಲ್ಲಿ ಕೈ ಕೊಡ್ತದೆ ವೇದಗಳು. ಹೇಗೆ ಅಂತೇಳಿದರೆ, ರೆಕ್ಕೆ ಮೂಡಿದ ಕೂಡಲೇ ಪಕ್ಷಿಗಳು ಹೇಗೆ ಆ ಗೂಡನ್ನು ಬಿಟ್ಟು ಹಾರುತ್ತವೋ ಹಾಗೆಯೇ ವೇದಶಾಸ್ತ್ರ ಪುರಾಣಗಳು ಇವನನ್ನು ಬಿಟ್ಟು ಹೋಗ್ತವೆ. ನೆನಪು ಬರುವುದಿಲ್ಲ ಇವನಿಗೆ, ಕೆಟ್ಟದ್ದೇ ನೆನಪು ಬರ್ತದೆ ಅಂತ. ಹೀಗೆ ವೇದಶಾಸ್ತ್ರಗಳು ರಕ್ಷಣೆ ಮಾಡೋಲ್ಲ. ಅಂದರೆ ಅರ್ಥಾತ್ ಏನು ಹೇಳಿದಾಗಾಯಿತು ಅಂದರೆ, ಯಾರು ಇಂಥ ಕಪಟಿ ಇಲ್ಲ, ಯಾರು ಮೋಸ ಮಾಡ್ತಾ ಇಲ್ಲ, ಸುಳ್ಳು ಹೇಳ್ತಾ ಇಲ್ಲ, ದುರಾಚಾರಿಯಾಗಿಲ್ಲ, ಮತ್ತು ಸ್ಪಷ್ಟವಾಗಿ ದೇವರಲ್ಲಿ ಭಕ್ತಿ ಮಾಡ್ತಾ ಇದ್ದಾನೆ, ಇಲ್ಲಪ್ಪ ನಾನು ಬೇರೆ ದೇವರು ಬೇರೆ, ದೇವರು ಸರ್ವೋತ್ತಮನಾಗಿರುವವನು, ನಾನು ದೇವರಲ್ಲ, ಮತ್ತು ಸೋಹಂ ಅಂತ ಹೇಳುವುದು ತಪ್ಪು, ಅಂದರೆ ಅವನೇ ನಾನು ಅಂತ ಹೇಳುವುದು ತಪ್ಪು, ಮತ್ತು ದಾಸೋಹಂ, ನಾನು ದೇವರ ದಾಸ, ದೇವರು ನನ್ನ ಒಡೆಯ. ಹನುಮಂತನಾಗೆ ನೋಡಿ, ಹನುಮಂತ ಯಾವತ್ತೂ ಸೋಹಂ ಅಂತ ಹೇಳಲೇ ಇಲ್ಲ, ನಾನು ದೇವರು ಒಂದೇ ಅಂತ ಹೇಳಲೇ ಇಲ್ಲ ಅವನು. ಮತ್ತು ದಾಸೋಹಂ ದಾಸೋಹಂ ಕೌಸಲೇಂದ್ರಸ್ಯ ಅವನು ಹೇಳಿದ್ದು ನಾನು ರಾಮನ ದಾಸ, ನಾನು ರಾಮನ ದಾಸ. ಅದಕ್ಕೆ ಹನುಮಂತ ಅಂಥ ದೊಡ್ಡ ವ್ಯಕ್ತಿಯಾದ. ಇವೆಲ್ಲ ಏನು ಅಂದರೆ ರಾಮಾಯಣ ಮಹಾಭಾರತಗಳು ನಮಗೆ ತಿಳಿಸ್ತಾ ಇರೋದು, ಕಥೆಯ ಮೂಲಕ ವೇದಶಾಸ್ತ್ರ ಪುರಾಣಗಳ ಸಾರವನ್ನು ತಿಳಿಸ್ತಾ ಇರೋದು. ನಾವು ಅರ್ಥ ಮಾಡ್ಕೊಳ್ಬೇಕಷ್ಟೇ ಅದನ್ನು. ಅಂಥವನನ್ನು ರಕ್ಷಣೆ ಮಾಡೇ ಮಾಡುತ್ತದೆ, ಮಾಡ್ಕೊಂಡು ಬಂದಿದೆ ವೇದಗಳು. ಇದು ಬರೀ ಸುಳ್ಳಲ್ಲ. ಈ ರೀತಿ ಹೇಳಿ ತಿಳಿಸಿದರು. ಅದಕ್ಕೆ ಮತ್ತೆ ಧೃತರಾಷ್ಟ್ರ ಪ್ರಶ್ನೆ ಏನು ಮಾಡ್ತಾನೆ, ನಚೇತ್ ವೇದವಿದಂ ತ್ರಾತುಂ ಶಕ್ತ ವಿಚಕ್ಷಣ ಅಥ ಕಸ್ಮಾತ್ ಪ್ರಲಾಪೋಯಂ ಬ್ರಾಹ್ಮಣಾನಾಂ ಸನಾತನಃ. ಅಲ್ಲ, ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ, ಒಂದೊಮ್ಮೆ ಈ ವೇದಗಳು ಶಾಸ್ತ್ರ ಪುರಾಣ ಒಬ್ಬ ವ್ಯಕ್ತಿಯನ್ನು ಪಾಪದಿಂದ ರಕ್ಷಣೆ ಮಾಡೋಲ್ಲ ಅಂತೇಳಿದರೆ ಮತ್ತು ಯಾಕ್ರಿ ವೇದವನ್ನು ಇವರು ಇಷ್ಟು ಬೊಬ್ಬೆ ಹೊಡಿತಾ ಇರ್ತಾರೆ, ವೇದ ಪಾರಾಯಣ ಮಾಡ್ತಾ ಇರ್ತಾರೆ, ವೇದ ಮಂತ್ರ ಹೇಳ್ತಾರೆ, ಯಾಕೋಸ್ಕರ? ನಮ್ಮನ್ನು ಪಾಪದಿಂದ ರಕ್ಷಣೆ ಮಾಡೋಲ್ಲ, ನಮ್ಮನ್ನೇನು ಉದ್ಧಾರ ಮಾಡೋಲ್ಲ, ಅದು ಇನ್ಯಾಕೆ ಬೇಕು ವೇದ? ಪ್ರಯೋಜನ ಇಲ್ವಲ್ಲ ಅದರ ಪಠನವನ್ನೆಲ್ಲ ಮಾಡೋದು. ವೇದಶಾಸ್ತ್ರ ಇವಾಗ ಈ ಮಹಾಭಾರತ ಕೇಳೋದು ವೇಸ್ಟ್ ಅಲ್ವಾ, ಇದರಿಂದ ಏನು ಪ್ರಯೋಜನ ಇಲ್ವಲ್ಲ ನಮಗೆ ಅಂತ ಈ ರೀತಿ ಸಾಮಾನ್ಯವಾಗಿ ಪ್ರಶ್ನೆ ಧೃತರಾಷ್ಟ್ರ ಇದನ್ನು ಕೇಳ್ತಾನೆ. ಅದಕ್ಕೆ ಸನತ್ಸುಜಾತರು ತುಂಬ ಚೆನ್ನಾಗಿ ಉತ್ತರವನ್ನು ಕೊಡ್ತಾರೆ. ತಸ್ಯೇವ ನಾಮಾದಿ ವಿಶೇಷ ರೂಪೈ ಇದಂ ಜಗದ್ಭಾತಿ ಮಹಾನುಭಾವ ನಿರ್ದಿಶ್ಯ ಸಮ್ಯಕ್ ಪ್ರವದಂತಿ ವೇದಾಃ ತದ್ವಿಶ್ವವೈರೂಪ್ಯಮುದಾಹರಂತಿ. ಸನತ್ಸುಜಾತರು ಹೇಳ್ತಾರೆ, ನೋಡು ಧೃತರಾಷ್ಟ್ರ, ವೇದ ಶಾಸ್ತ್ರ ಪುರಾಣಗಳು ಇವುಗಳನ್ನು ಅರ್ಥ ತಿಳಿಯದೆ ಸುಮ್ಮನೆ ಪಠನ ಮಾಡುವುದು ವೇಸ್ಟ್, ಅದು ಪ್ರಯೋಜನ ಇಲ್ಲ. ಅದು ಆ ರೀತಿ ಹೇಳಿ ನೀನು ಹೇಳಿದಾಗೆ ಪ್ರಲಾಪವೇ ಅದು. ಅಂದರೆ ಸುಮ್ಮನೆ ಉರು ಹೊಡಿತಾ ಇರೋದು. ಇದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾನೆ, ವೇದವಾದ ರಥಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ ಅಂತ. ಇಂಥವರಿಗೋಸ್ಕರ ಬೈತಾನೆ. ಯಾರು ವೇದ ಉರು ಹೊಡೆದಿದ್ದಾರೆ, ಬಾಯ್ಪಾಠ ಮಾಡಿದ್ದಾರೆ, ಕಂಠಪಾಠ ಮಾಡಿದ್ದಾರೆ, ನಿಮಗೆ ಎಲ್ಲಿ ಕೇಳಿದರೂ ಹೇಳ್ತೇನೆ ನಾನು ವೇದ ಅಂತ ಹೇಳ್ತಾರೆ, ವೇದದ ಅರ್ಥ ಗೊತ್ತಿಲ್ಲ, ಆ ಅರ್ಥದಿಂದ ಹೇಳಲ್ಪಡುವ ದೇವ್ರ ಬಗ್ಗೆ ಗೊತ್ತಿಲ್ಲ, ಆ ದೇವರಲ್ಲಿ ಭಕ್ತಿ ಮಾಡಲಿಕ್ಕೆ ಗೊತ್ತಿಲ್ಲ, ಇಂಥವ್ರ ಹತ್ರ ವೇದ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಇವರು ಬದಿ ವೇದವಾದರತರು ಅಂತ ಬೈತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ, ಏನು ಪ್ರಯೋಜನ ಇಲ್ಲ ಅಂತ.
ಇನ್ನು ಕೆಲವರು ಏನು ಅಂತ ಹೇಳಿದರೆ ವೇದದ ಅರ್ಥ ಅಂತ ತಿಳ್ಕೊಂಡಿದ್ದಾರೆ. ಏನು ಅಂತ ಹೇಳಿದರೆ ವೇದ ಅಂತ ಹೇಳಿದರೆ ನಿಮಗೆ ಆ ಯಾಗ ಮಾಡಿರಿ, ಈ ಯಾಗ ಮಾಡಿರಿ, ಕರ್ಮದ ಬಗ್ಗೆ ಹೇಳ್ತಾ ಇದೆ ಅಷ್ಟೇ, ದೇವರ ಬಗ್ಗೆ ಹೇಳ್ತಾ ಇಲ್ಲ. ವೇದ ದೇವರ ಬಗ್ಗೆ ಹೇಳ್ತಾ ಇಲ್ಲ. ಮತ್ತು ವೇದದಲ್ಲಿ ದೇವರ ಬಗ್ಗೆ ಹೇಳ್ತಾ ಇರೋದು ಕೇವಲ ಒಂದು ಉಪನಿಷತ್ತುಗಳು ಮಾತ್ರ, ಉಳಿದದ್ದು ಯಾವುದೂ ಅಲ್ಲ. ಉಳಿದದ್ದೆಲ್ಲ ಏನಂದರೆ ನಿಮಗೆ ಕರ್ಮದ ಬಗ್ಗೆ ಹೇಳ್ತಾ ಇದೆ. ಆ ಯಾಗ ಮಾಡಿರಿ, ಈ ಯಾಗ ಮಾಡಿರಿ, ಆ ದಾನ ಮಾಡಿ, ಈ ದಾನ ಮಾಡಿ, ಈ ರೀತಿಯೆಲ್ಲ ಹೇಳ್ತಾ ಇದೆ ಅಷ್ಟೇ, ದೇವ್ರ ಬಗ್ಗೆ ಅಲ್ಲ ಅಂದ. ಇವ್ರಿಗೆ ಅರ್ಥ ಆಗಿಲ್ಲ, ದೇವ್ರ ಬಗ್ಗೆ ಅರ್ಥ ಆಗಿಲ್ಲ ಇವರಿಗೆ. ಇಂಥವರನ್ನೆಲ್ಲ ವೇದ ಯಾವತ್ತೂ ರಕ್ಷಣೆ ಮಾಡುವುದಿಲ್ಲ ಅಂತ ಹೇಳ್ತಾ ಇದೆ. ನಾನು ಹೇಳ್ತಾ ಇರುವುದು, ಇಂಥವರು ವೇದಾಧ್ಯಯನ ಮಾಡುವುದು ವ್ಯರ್ಥ, ಇಂಥವರು ವೇದ ಮಂತ್ರ ಪಠನ ಮಾಡುವುದು ವ್ಯರ್ಥ. ಮತ್ತು ಏನು ತಿಳ್ಕೊಳ್ಬೇಕು? ವೇದ ನಿಜವಾಗಿಯೂ ಕೂಡ ನಮ್ಮ ರಕ್ಷಣೆ ಮಾಡಬೇಕು. ವೇದದ ಒಂದೊಂದು ಮಂತ್ರಗಳು ನಮಗೆ ರಕ್ಷಣೆ ಮಾಡಬೇಕು ಅಂತೇಳಿದರೆ ಆವಾಗ ಅದನ್ನು ಹೇಳ್ತಾ ಇದ್ದಾರೆ. ತಸ್ಯೇವ ನಾಮಾದಿ ವಿಶೇಷ ರೂಪೈ ಇದಂ ಜಗದ್ಭಾತಿ ಮಹಾನುಭಾವ. ಆ ಭಗವಂತನ ನಾನಾ ರೂಪಗಳು ಅದು ಪ್ರತಿಪಾದಿಸಲ್ಪಡ್ತಾ ಇದೆ ವೇದದಲ್ಲಿ. ಅದಕ್ಕಾಗಿಯೇ ಯಾರೇ ವೇದವನ್ನು ಪಠನೆ ಮಾಡುವವರು ಮೊದಲೇ ಏನು ಹೇಳುವುದೇನೆಂದರೆ ಹರಿ ಓಂ. ನೋಡಿ, ವೇದ ಹೇಳಬೇಕಾದ್ರೆ ಹರಿ ಓಂ. ಯಾಕೆ ಹರಿ ಓಂ ಅಂತಲೇ ಯಾಕೆ ಹೇಳ್ತಾರೆ ಅಂದರೆ ಇಡೀ ವೇದಗಳು ಆ ಹರಿಯ ಬಗ್ಗೆ ಹೇಳ್ತಾ ಇದೆ, ಹರಿಯ ರೂಪಗಳ ಬಗ್ಗೆ ಹೇಳ್ತಾ ಇದೆ. ಇವಾಗ ಅಗ್ನಿ ಸೂಕ್ತ ಅಂತ, ರುದ್ರ ಸೂಕ್ತ ಅಂತ, ಅಗ್ನಿಮೀಳೆ ಪುರೋಹಿತಂ ಅಂತ ವೇದ ಮಂತ್ರ ಇದೆ. ಯಾರು ಅಗ್ನಿ ದೇವತೆ ಏನು ಹೇಳ್ತಾ ಇದೆ? ಅಲ್ಲ, ನಿಜವಾಗಿಯೂ ಅಗ್ನಿ ಅಂತ ಕರೆಯಲ್ಪಡುವವನು ವಿಷ್ಣುವೇ. ಇವಾಗ ರುದ್ರ ಸೂಕ್ತ, ನಮಸ್ತೆ ರುದ್ರಮನ್ಯವ ಉತೋ ದೈಶವೇ ನಮಃ. ಯಾರನ್ನು? ಶಿವನನ್ನು ಹೇಳ್ತಾ ಇದೆ. ಅಲ್ಲ, ವಿಷ್ಣುವನ್ನು ಹೇಳ್ತಾ ಇದೆ. ವಾಯು ಸೂಕ್ತ ವಿಷ್ಣುವನ್ನು ಹೇಳ್ತಾ ಇದೆ. ಪೌಮಾನ ಸೂಕ್ತ ವಿಷ್ಣುವನ್ನು ಹೇಳ್ತಾ ಇದೆ. ಯೋ ದೇವಾನಾಂ ನಾಮಧ ಏಕಾ ಏವ ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣುಂ ಪರಮಮುದಾಹರಂತಿ. ವೇದವೇ ಹೇಳ್ತಾ ಇದೆ. ಇದನ್ನೆಲ್ಲ ವೇದವೇ ಹೇಳ್ತಾ ಇರೋದು. ನೋಡ್ರಪ್ಪ, ನೀವೇನು ವೇದದಲ್ಲಿ ಕೇಳ್ತಾ ಇದ್ದೀರಿ ಅಗ್ನಿ ಅಂತ, ವಾಯು ಅಂತ, ಇಂದ್ರ ಅಂತ, ಇದೆಲ್ಲ ಯಾರನ್ನೂ ಹೇಳ್ತಾ ಇರೋದಲ್ಲ, ಅವನನ್ನೇ ಹೇಳ್ತಾ ಇರೋದು, ವಿಷ್ಣುವನ್ನೇ ಹೇಳ್ತಾ ಇರೋದು. ಅಲ್ಲ, ವಿಷ್ಣುವನ್ನೇ ಹೇಳ್ತಾ ಇರೋದು ಅಂತ ಆಗಿದ್ರೆ ಬೇರೆ ದೇವತೆಗಳಿಲ್ವಾ? ಅವರನ್ನೇನು ಕರೀಲಿಕ್ಕೆ ಇಲ್ವಾ? ಇದು ಸಾಮಾನ್ಯವಾಗಿ ಬರ್ಬೋದು. ಇದು ಹೇಗೆ ಅಂತೇಳಿದರೆ ನೋಡಿ, ಪ್ರಳಯ ಕಾಲದಲ್ಲಿ ವಿಷ್ಣು ಒಬ್ಬನೇ ಇದ್ದದ್ದು. ಇದೆಲ್ಲ ಪುರಾಣ ಶಾಸ್ತ್ರಗಳು ಹೇಳುವಾಗೆ, ಬೇರೆ ಯಾರೂ ಇರಲಿಲ್ಲ. ಪ್ರಳಯ ಜಲದಿಯಲ್ಲಿ ಮಲ್ಕೊಂಡವನೊಬ್ಬನೇ, ಆಲದೆಲೆಯ ಮೇಲೆ ಮಲ್ಕೊಂಡವನು ಅವನೊಬ್ಬನೇ, ದೇವರೊಬ್ಬನೇ ಇರ್ತಾನೆ ಅವಾಗ, ಇನ್ಯಾರೂ ಇಲ್ಲ. ಅದಕ್ಕೆ ಅವನಿಗೆ ನಾರಾಯಣ ಅಂತ ಹೆಸರು. ಆ ಪ್ರಳಯ ಕಾಲದ ಜಲದಿಯಲ್ಲಿ ಮಲಗಿದವನೇ ನಾರಾಯಣ. ಆದರೆ ವೇದಗಳು ಅವಾಗಲೂ ಇರ್ತದೆ ಅಂತ ಹೇಳ್ತವೆ. ವೇದಗಳು ನಿತ್ಯ, ಆಗಲೂ ವೇದಗಳಿರ್ತದೆ. ವೇದ ಮತ್ಯಾರು ಬರೆದದ್ದಲ್ಲ, ಇದು ಮಹಾಮೂರ್ಖತನ. ಯಾರೋ ಆರ್ಯರು ಬರೆದ್ರು. ಇವೆಲ್ಲ ಏನು ಅಂತ ಹೇಳಿದರೆ ಮಹಾಮೂರ್ಖರಲ್ಲಿ ಮೂರ್ಖರು ಹೇಳುವ ಮಾತು ಹೊರತು ನಮ್ಮ ಋಷಿಮುನಿಗಳು ಪ್ರಾಚೀನರು ಒಪ್ಪಿದ ವಿಚಾರ ಅಲ್ಲ. ಇದು ಪಾಶ್ಚಾತ್ಯ ಬುದ್ಧಿಯಿಂದ ಬಂದ ವಿಚಾರಗಳು. ನಮ್ಮ ಶಾಸ್ತ್ರಗಳ ಪ್ರಕಾರ, ನಮ್ಮ ಇತಿಹಾಸಗಳ ಪ್ರಕಾರ ಯಾರು ಇಲ್ಲಿ ಜ್ಞಾನಿಗಳಾಗೋಗಿದ್ದಾರೆ ಅವರೆಲ್ಲರೂ ಒಪ್ಪಿರುವ ವಿಚಾರ ಏನಂತ ಹೇಳಿದರೆ ವೇದ ಯಾವತ್ತೂ ಇರುವಂಥದ್ದು. ಪ್ರಳಯ ಕಾಲದಲ್ಲೂ ಇರ್ತದೆ ವೇದ ಅನ್ನೋದು. ಅಲ್ಲ, ಎಲ್ಲಿರ್ತದೆ? ಯಾರೂ ಇಲ್ವಲ್ಲ ಅಂದರೆ ಆಗ ದೇವರೇ ವೇದವನ್ನು ಹೇಳ್ತಾ ಇರ್ತಾನೆ. ಆವಾಗಲೂ ಕೂಡ ಅಗ್ನಿಮೀಳೆ ಪುರೋಹಿತಂ, ನಮಸ್ತೆ ರುದ್ರಮನ್ಯ, ಇವೆಲ್ಲ ಇದ್ದೇ ಇರ್ತದೆ. ಅಲ್ಲಿ ಅಗ್ನಿಮೀಳೆ ಪುರೋಹಿತಂ ಅಂದರೆ ಅಗ್ನಿಯನ್ನು ಸ್ತೋತ್ರ ಮಾಡ್ತೇನೆ, ಅಗ್ನಿಯೇ ಇಲ್ವಲ್ಲ, ಸ್ತೋತ್ರ ಮಾಡೋದಿಲ್ಲಿಂದ. ನಾನು ವಾಯುವನ್ನು ಹೊಗಳ್ತೇನೆ, ವಾಯುವೇ ಇಲ್ಲ, ಸ್ತೋತ್ರ ಮಾಡೋದಿಲ್ಲಿಂದ. ಸುಮ್ಮನೆ ಹೇಳ್ತಾ ಇದೆ, ವೇದ ಸುಳ್ಳು ಅಂತಾಗಲ್ವ? ಇಲ್ಲದೇ ಇದ್ದವರನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಸುಳ್ಳಾಗಲ್ವಾ? ಅದಕ್ಕೋಸ್ಕರ ಆಗಲೂ ಕೂಡ ವೇದ ಸತ್ಯ ಆಗಬೇಕು ಅಂತ ಹೇಳಿದ್ರೆ ಆಗಿರುವವನನ್ನೇ ಹೊಗಳ್ತಾ ಇದೆ ಅಂತ ಹೇಳಬೇಕು. ಇರುವವನು ಯಾರು? ವಿಷ್ಣುವೇ. ಆ ವಿಷ್ಣುವೇ ಅಗ್ನಿ ಅಂತ ಕರೆಯಲ್ಪಡ್ತಾ ಇದ್ದಾನೆ, ಆ ವಿಷ್ಣುವೇ ರುದ್ರ ಅಂತ ಕರೆಯಲ್ಪಡ್ತಾ ಇದ್ದಾನೆ. ಇದೇ ವಿಷ್ಣು ಸಹಸ್ರನಾಮ ಹೇಳ್ತಾ ಇರುವಂಥದ್ದು. ನೋಡಿ, ರುದ್ರೋ ಬಹುಶಿರಾ ಬಭ್ರುಹು ಶಂಭುರಾದಿತ್ಯ, ನೀವು ಶಂಭು ರುದ್ರ ಅವನನ್ನೇ ಹೇಳ್ತಾ ಇರುವಂಥದ್ದು. ಬ್ರಹ್ಮಣ್ಯೋ ಬ್ರಹ್ಮಕೃತ್ ಬ್ರಹ್ಮ ಅಂತಲೂ ವಿಷ್ಣುವನ್ನೇ ಹೇಳ್ತಾ ಇರುವಂಥದ್ದು. ಇಂದ್ರಕರ್ಮ ಮಹಾಕರ್ಮ, ಈ ರೀತಿ ಇಂದ್ರ ಶಬ್ದದಿಂದ ನಿಜವಾಗಲೂ ವಿಷ್ಣುವೇ ಕರೆಯಲ್ಪಡೋದು. ಆಮೇಲೆ ದೇವತೆಗಳೆಲ್ಲ ಹುಟ್ಟುಕೊಂಡ್ರು, ಎಲ್ಲ ದೇವತೆಗಳು ಹುಟ್ಟುಕೊಂಡ ಮೇಲೆ ಇವಾಗ ಬ್ರಹ್ಮನಿಗೆ ಬ್ರಹ್ಮ ಅಂತ ಹೆಸರು ಕೊಟ್ಟವನು ವಿಷ್ಣುವೇ. ತಂದೆ ಒಂದು ಹೆಸರನ್ನು ಅವನಿಗೆ ಕೊಟ್ಟ ಅಷ್ಟೇ. ತಂದೆ ಹೆಸರದು ಮುಖ್ಯವಾಗಿ ಮೂಲವಾಗಿ ಅದನ್ನು ಬ್ರಹ್ಮನಿಗೆ ಕೊಟ್ಟ, ನೀನು ನನ್ನ ಕರೀಲಿ ಅಂತ. ಅದು ಸೆಕೆಂಡರಿ. ಇವಾಗ ಫಸ್ಟು ದೇವರನ್ನು ಬ್ರಹ್ಮ ಅಂತ ಕರೀತಾ ಇದೆ, ಸೆಕೆಂಡರಿ ಈ ಚತುರ್ಮುಖ ಬ್ರಹ್ಮನನ್ನು. ಅದೇ ರೀತಿ ರುದ್ರ ಅಂತ ವಿಷ್ಣುವಿಗೆ ಇದ್ದದ್ದು,
ಆಮೇಲೆ ರುದ್ರದೇವರು ಸೃಷ್ಟಿಯಾದ ಮೇಲೆ ಶಿವ ಬಂದ ಮೇಲೆ ಅವನಿಗೆ ಆ ಹೆಸರನ್ನು ಕೊಟ್ಟು, ತಗೋ ನಿನಗೆ ನಾನು ಈ ಹೆಸರು ಕೊಟ್ಟಿದ್ದೇನೆ, ನಂದೇ ಹೆಸರನ್ನು ನಿನಗೆ ಶಿವ ರುದ್ರ ಎಲ್ಲ ಕೊಡ್ತಾ ಇದ್ದೇನೆ. ಅದು ಸೆಕೆಂಡರಿ. ಪ್ರೈಮರಿ ಫಸ್ಟ್ ಯಾರನ್ನು ಅಂತ ಹೇಳಿದ್ರೆ ವಿಷ್ಣುವನ್ನೇ ಹೇಳೋದು, ನಂತರ ಇವರನ್ನು ಹೇಳೋದು. ಹೀಗೆ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಎಲ್ಲ ವಿಷಯಗಳನ್ನು ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ, ಸಮ್ಯಕ್ ಪ್ರವದಂತಿ, ಇವೆಲ್ಲ ವೇದಗಳು ಸ್ಪಷ್ಟ ಹೇಳ್ತಾ ಇದೆ, ಈ ರೀತಿ ಯಾರು ತಿಳ್ಕೊಳ್ತಾನೆ ಅವನನ್ನು ವೇದಗಳು ರಕ್ಷಣೆ ಮಾಡಿಯೇ ಮಾಡ್ತದೆ ಅಂತ ಹೇಳ್ತಾರೆ. ಯಾವತ್ತೂ ರಕ್ಷಣೆ ಮಾಡಿಯೇ ಮಾಡ್ತದೆ. ಯಾಕಂದರೆ ವಿಶ್ವರೂಪಂ ಉದಾಹರಂತಿ, ಆ ಭಗವಂತನನ್ನೇ ವಿಶ್ವವೈರೂಪ್ಯಂ ಎಲ್ಲ ಕಡೆ ತುಂಬಿಕೊಂಡಿರುವವನು. ಯಾವ ರೀತಿ ಕೃಷ್ಣನಿಗೆ ಭಗವದ್ಗೀತೆಯಲ್ಲಿ ವಿಶ್ವರೂಪವನ್ನು ತೋರಿಸಿದ ಭಗವಂತ ಕೃಷ್ಣ, ಹಾಗೆಯೇ ಎಲ್ಲ ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸಿದಂತೆ ಎಲ್ಲ ಕಡೆ ದೇವರು ಕೂತಿದ್ದಾನೆ. ಆ ದೇವರನ್ನೇ ವೇದ ಹೊಗಳ್ತಾ ಇದೆ. ಮುಖ್ಯವಾಗಿ, ಅಮುಖ್ಯವಾಗಿ, ಸೆಕೆಂಡರಿಯಾಗಿ ಉಳಿದ ದೇವತೆಗಳನ್ನು ಹೊಗಳ್ತಾ ಇದೆ. ಈ ರೀತಿ ತಿಳಿದಾಗ ಆ ವೇದಗಳು ನಮ್ಮನ್ನು ರಕ್ಷಣೆ ಮಾಡ್ತದೆ. ಇಲ್ಲಿದ್ದರೆ ವೇದ ರಕ್ಷಣೆಗೆ ಬರುವುದಿಲ್ಲ. ಯಾವಾಗ ಅಂತೇಳಿದರೆ ಇಲ್ಲಿ ಹೇಳ್ತಾ ಇರುವುದಲ್ಲ, ಇಲ್ಲಿ ನೀವು ಹೇಗೆ ಹೇಳಿದ್ರು ಏನೋ ಒಂದು ರಕ್ಷಣೆ ಅಂತ ಸಿಕ್ಕೇ ಸಿಗತ್ತೆ, ಏನೋ ಒಂದು ರಕ್ಷಣೆ. ಆದರೆ ನಿಜವಾದ ರಕ್ಷಣೆ ಬೇಕಾದದ್ದು ಯಾವಾಗ ಅಂದರೆ ನಾನೊಬ್ಬನೇ ಹೊರಟಾಗ. ನೋಡಿ, ನಮ್ಮ ಪ್ರಯಾಣ ಪ್ರಾರಂಭ ಆಗುವುದು ಇಲ್ಲಿ ಪ್ರಾಣ ಬಿಟ್ಟು ಹೋಗಬೇಕಾದ್ರೆ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಆ ಹೊರಡುವ ಕಾಲವನ್ನು ಪ್ರಯಾಣ ಕಾಲ ಅಂತ ಹೇಳ್ತಾನೆ. ಪ್ರಯಾಣ ಕಾಲೇ ಮನಸಾಚಲೇನ ಭ್ರುವೋರ್ ಮಧ್ಯೆ. ನಮ್ಮ ಪ್ರಯಾಣ ಪ್ರಾರಂಭ ಆಗುವುದು ಅವಾಗಿಂದ. ಇವಾಗ ಎಲ್ಲೋ ಒಂದು ಕಡೆ ನಿಂತಿದ್ದೇವೆ ಅಷ್ಟೇ, ಒಂದು ಟ್ರೈನಿನ ಬೋಗಿಯಲ್ಲಿ ಎಲ್ಲ ಒಟ್ಟು ಸೇರಿ ನಿಂತಿದ್ದೇವೆ ಅಷ್ಟೇ. ಮತ್ತು ನಾನು ಎಲ್ಲಿಂದ ಹೊರಡಬೇಕು ಅಂತ ಟ್ರೈನಿಂದ ಕೆಳಗೆ ಇಳಿತೇನಲ್ವ, ಇಳಿದ ಮೇಲೆ ನನ್ನ ಅಡ್ರೆಸ್ ಹುಡ್ಕೊಂಡು ಹೊರಡಬೇಕು, ನಾನು ಎಲ್ಲಿಗೆ ಹೋಗಬೇಕಾಗಿದೆ ಅಂತ. ಆವಾಗ ನನಗೆ ಬೇಕಾದದ್ದು ಮುಖ್ಯ. ಟ್ರೈನಲ್ಲಿ ಕೂತ್ಕೊಳ್ಳೋದು ಮುಖ್ಯ ಅಲ್ಲ, ಟ್ರೈನಿಂದ ಕೆಳಗೆ ಇಳಿದ ಮೇಲೆ ಹೋಗಬೇಕಲ್ವ, ಅದು ಮುಖ್ಯ. ಅದೇ ಮರಣಾನಂತರ ಅದು ಮುಖ್ಯ. ಆವಾಗ ರಕ್ಷಣೆಗೆ ಬರೋದು ಯಾವುದು ಅಂದರೆ ಈ ರೀತಿ ನಾವು ವೇದ ಶಾಸ್ತ್ರ ಪುರಾಣಗಳನ್ನು ಸ್ಪಷ್ಟ ತಿಳ್ಕೊಂಡಾಗ ಮಾತ್ರ. ಇಲ್ಲದಿದ್ದರೆ ಇಲ್ಲವೇ ಇಲ್ಲ. ನೋಡಿ, ಇವಾಗ ಇಡೀ ಮಹಾಭಾರತ ತಿಳ್ಕೊಂಡು ಅವನಿಗೆ ಕಡೆಗೂ ಒಂದು ವಿಷಯ ಗೊತ್ತಾಗಲೇ ಇಲ್ಲ ಅಂದರೆ ವಿಷ್ಣುವೇ ಸರ್ವೋತ್ತಮ, ಕೃಷ್ಣನೇ ಸರ್ವೋತ್ತಮ, ಅವನೇ ನಮ್ಮನ್ನು ರಕ್ಷಣೆ ಮಾಡುವವನು, ಇದು ಅರ್ಥ ಆಗಲಿಲ್ಲ ಅಂತೇಳಿದರೆ ಇಡೀ ಮಹಾಭಾರತವೇ ವ್ಯರ್ಥ. ಇಡೀ ಭಗವದ್ಗೀತೆಯನ್ನು ಕೇಳಿ ಕಡೆಗೂ ಕೂಡ ಕೃಷ್ಣನೇ ಸರ್ವೋತ್ತಮ, ಅವನನ್ನೇ ಆರಾಧನೆ ಮಾಡಬೇಕು, ಮುಖ್ಯವಾಗಿ ಉಳಿದವರನ್ನೆಲ್ಲ ಅವನ ಪರಿವಾರ ಅಂತ ತಿಳಿದು ಆರಾಧನೆ ಮಾಡಬೇಕು, ಇಷ್ಟೂ ಗೊತ್ತಾಗಲಿಲ್ವಾ, ಭಗವದ್ಗೀತೆ ಕೇಳಿದ್ದೇ ವ್ಯರ್ಥ. ನೋಡಿ, ಹೀಗೆ ಮುಖ್ಯವಾಗಿ ದೇವರ ಬಗ್ಗೆ ಅರ್ಥ ಮಾಡಿಕೊಂಡಾಗ ಮಾತ್ರ, ಆ ರೀತಿ ಅರ್ಥ ಮಾಡಿಕೊಂಡು ಆರಾಧನೆ ಮಾಡಿದಾಗ ಮಾತ್ರ ವೇದಗಳು ನಮ್ಮನ್ನು ರಕ್ಷಣೆ ಮಾಡ್ತವೆ ಅಂತ ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ತದರ್ಥ ಮುಕ್ತಂ ತಪ ಏತದಿಜ್ಯ ತಾಭ್ಯಾಮಸೌ ಪುಣ್ಯಮುಪೈತಿ ವಿದ್ವಾನ್ ಪುಣ್ಯೇನ ಪಾಪಂ ವಿನಿಹತ್ಯ ಪಶ್ಚಾತ್ ಸಜಾಯತೆ ಜ್ಞಾನವಿದೀಪಿತಾತ್ಮ. ನಿಜವಾಗಲೂ ಕೂಡ ನಾವಿಲ್ಲಿ ಏನಾದರೂ ತಪಸ್ಸು ಮಾಡಬೇಕು ಅಂತಿದ್ರೆ ಅವನಿಗೋಸ್ಕರ, ಆ ದೇವರಿಗೋಸ್ಕರ. ಯಾವ ದೇವರನ್ನು ವೇದ ಶಾಸ್ತ್ರ ಪುರಾಣಗಳು ಹೇಳ್ತಾ ಇದೆಯೋ ಆ ದೇವರ ಪ್ರೀತಿಗೋಸ್ಕರ ನಾವು ತಪಸ್ಸು ಮಾಡಬೇಕಾಗಿದೆ. ಇಲ್ಲಿ ತಪಸ್ಸು ಅಂತ ಹೇಳಿದರೆ ಏನರ್ಥ? ತಪಸ್ಸು ಅಂತ ಹೇಳಿದರೆ ನಮ್ಮ ಮನಸ್ಸನ್ನು, ದೇಹವನ್ನು ದೇವರಿಗೋಸ್ಕರ ದಂಡಿಸುವುದು, ಅದನ್ನೇ ತಪಸ್ಸು ಅಂತ ಹೇಳೋದು. ಅಂದರೆ ಯಾಕ್ರಿ ದಂಡಿಸಬೇಕು? ಯಾಕೆ ಕಷ್ಟಪಡಬೇಕು ನಾವು? ಯಾಕಂದರೆ ನಾವು ಸುಖವಾಗಿರೋದು ದೇವರಿಗೆ ನೋಡ್ಕೊಂಡಿರ್ಲಿಕ್ಕೆ ಆಗೋಲ್ವಾ? ಅದಕ್ಕೋಸ್ಕರ ನೀವು ಕಷ್ಟಪಡಬೇಕು ಅಂತ ಹೇಳೋದಾ? ಅಲ್ಲ. ನೋಡಿ, ಯಾಕೆ ನಮ್ಮ ಮನಸ್ಸನ್ನು, ದೇಹವನ್ನು ದಂಡಿಸಬೇಕಾಗಿದೆ ಅಂದರೆ ನಾವು ಮೊದಲು ತಿಳ್ಕೊಳ್ಬೇಕು. ದೇಹವನ್ನು ಯಾಕೆ ದಂಡಿಸಬೇಕು ಅಂತ ಹೇಳಿದರೆ ಮನಸ್ಸನ್ನು ಕಂಟ್ರೋಲಿಗೆ ತೊಗೊಂಬರ್ಲಿಕ್ಕೋಸ್ಕರ. ಇಲ್ಲದಿದ್ದರೆ ಮನಸ್ಸು ಕಂಟ್ರೋಲಿಗೆ ಬರೋಲ್ಲ. ಆ ಮನಸ್ಸನ್ನು ಯಾಕೆ ದಂಡಿಸಬೇಕು ಅಂತ ಹೇಳಿದ್ರೆ ಮನಸ್ಸು ನನ್ನ ಹಿಡಿತದಲ್ಲಿ, ಅದೇ ಕಂಟ್ರೋಲಲ್ಲಿ ಇರಬೇಕು ಅಂತ. ಜೀವನದಲ್ಲಿ ಮನುಷ್ಯ ಏನಾದರೂ ದೇವರ ಬಗ್ಗೆ ಮಾಡಬೇಕು, ದೇವರ ಅನುಗ್ರಹ ಪಡಿಬೇಕು ಅಂತ ಹೇಳಿದ್ರೆ ಬಹಳ ಮುಖ್ಯ ಬೇಕಾದದ್ದು ಏನಂದರೆ ಮನಸ್ಸು ನಾನು ಹೇಳಿದಾಗೆ ಕೇಳಬೇಕು, ಮನಸ್ಸು ಹೇಳಿದಾಗ ನಾನು ಕೇಳಬಾರ್ದು. ಎಲ್ಲಿಯವರೆಗೆ ಮನಸ್ಸು ಹೇಳಿದಾಗ ನಾನು ಕೇಳ್ತಾ ಇರ್ತೇನೆ ಅಲ್ಲಿವರೆಗೆ ನಾನು ಹಾಳಾಗಿ ಹೋಗ್ತಾ ಇರ್ತೇನೆ. ಯಾಕಂದರೆ ಈ ಜಗತ್ತಿನಲ್ಲಿ ನಮ್ಮನ್ನು ಹಾಳು ಮಾಡುವ ವಸ್ತುವಿನಲ್ಲಿ ಬಹಳ ಮುಖ್ಯವಾದದ್ದು, ಪ್ರಮುಖವಾದದ್ದು ಮನಸ್ಸು. ಮನಸ್ಸು ಹೇಳಿದಾಗೇ ಕೇಳ್ಕೊಂಡು ಹೋಗ್ತಾ ಇದ್ವಾ, ಹಾಳಾಗಿ ಹೋಗ್ಬಿಡ್ತೇವೆ ನಾವು. ಅದಕ್ಕೆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು. ಅದು ಹೇಗೆ? ಅದಕ್ಕಾಗಿಯೇ ಬೇಕಾದದ್ದು ಇವೆಲ್ಲವೂ ಕೂಡ. ದಂಡನೆ, ತಪಸ್ಸು ಅಂತೇಳೋದು ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ. ಆ ಮನಸ್ಸಿನ ಹಿಡಿತಕ್ಕೋಸ್ಕರ ದೇಹವನ್ನು ದಂಡಿಸುವುದು, ವ್ರತ ಉಪವಾಸ ಮುಂತಾದವುಗಳನ್ನೆಲ್ಲ ಮಾಡಿ. ಯಾಕಂದರೆ ಮನಸ್ಸು ಮೊದಲು ಕೇಳೋಲ್ಲ, ಬಗ್ಗೋಲ್ಲ.
ಆಮೇಲೆ ನಾವು ಬಗ್ಗಿಸ್ಬೇಕು, ಅದನ್ನು ಮನಸ್ಸನ್ನು ಬಗ್ಗಿಸುವುದು ಅಂದರೆ ಇನ್ನೇನಿಲ್ಲ. ಮನಸ್ಸು ಏನೋ ಬಯಸ್ತಾ ಇದೆ, ಆ ಬಯಕೆಯಿಂದ ಹೊರಗೆ ತರಬೇಕು ಅದನ್ನು. ಮತ್ತು ನಾನು ಏನು ಇಚ್ಛಿಸ್ತೇನೋ ಅದನ್ನೇ ನನ್ನ ಮನಸ್ಸು ಬಯಸಬೇಕು. ಅಲ್ರಿ, ನಾನು ಏನು ಇಚ್ಛಿಸ್ತೇನೆ ಅಂದರೆ ಮನಸ್ಸು ಬಯಸಿದ್ದೇ ನಾವು ಬಯಸೋದಲ್ವ. ಮನಸ್ಸು ಬಯಸದೇ ಇದ್ದದನ್ನು ನಾವು ಬಯಸ್ಲಿಕ್ಕಾಗತ್ತಾ? ಯಾಕಂದರೆ ಒಳಗೆ ಏನಾದರೂ ಇಷ್ಟ ಬರುವುದು ಮನಸ್ಸಿನಲ್ಲೇ ತಾನೆ. ನಾವು ಹೇಳೋದು ಹಾಗೆ ಅಲ್ವಾ? ಹೇಳಬೇಕಾದ್ರೆ ಅಯ್ಯೋ ನನಗೆ ಹೋಗ್ಲಿಕ್ಕೆ ಅಲ್ಲಿ ಮನಸ್ಸೇ ಇಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ಮನಸ್ಸೇ ಇಲ್ಲ ನನಗೆ, ಹೀಗೆ ಹೇಳೋದಲ್ವ ನಾವು. ಅಂದರೆ ಇಷ್ಟ ಇಲ್ಲ ಅಂತ ಹೇಳೋದು ಹಾಗೆ ಅಲ್ವಾ? ಅಂತ ಹೇಳಿದರೆ ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಯಾಕಂದರೆ ನಾನು ಮನಸ್ಸಲ್ಲ, ನಾನು ಮನಸ್ಸಿಗಿಂತ ಬೇರೆಯಾಗಿದ್ದೇನೆ. ನಾನು ಆ ಕಾರಣದಿಂದಾಗಿಯೇ ಕೆಲವೊಮ್ಮೆ ಮನಸ್ಸು ಬಯಸಿದರೂ ಕೂಡ ನಾನು ಬೇಡ ಅಂತ ತಡಿತೇನೆ. ಬೇಡ, ಅಲ್ಲಿಗೆ ಹೋಗೋದು ಬೇಡ. ಹೌದು, ಹೋಗಬೇಕು ಅಂತ ಏನೋ ಕಾಣ್ತಾ ಇದೆ, ಆದರೆ ಅಲ್ಲಿಗೆ ಹೋದರೆ ಸರಿಯಾಗೋಲ್ಲ. ಅದಕ್ಕೋಸ್ಕರ ಮನಸ್ಸಿನಲ್ಲಿ ಇಚ್ಛೆ ಬಂದರೂ ಕೂಡ ನಾವು ಅದನ್ನು ತರ್ಕೊಳ್ತೇವೆ. ಬೇಡ, ಹೋಗಬಾರ್ದು, ಯಾಕಂದರೆ ನನ್ನ ಮರ್ಯಾದೆ ಹೋಗುತ್ತೆ, ಅಲ್ಲ ಬೇಡ, ಅಲ್ಲಿಗೆ ಹೋಗಬಾರ್ದು, ಕೆಟ್ಟದ್ದು. ಈ ರೀತಿ ತಡಿತೇವೆ ನಾವು. ಅದು ಮನಸ್ಸಿನಲ್ಲಿ ಮೂಡಿದ ಇಚ್ಛೆಯನ್ನು. ಅಂದರೆ ಸಾಧ್ಯ ಇಲ್ಲ ಅಂತಲ್ಲ, ಇದು ಯಾವಾಗಲೂ ಒಂದು ಸಲ ಹೀಗಲ್ಲ. ಕಂಪ್ಲೀಟ್ ಮನಸ್ಸು ನಮ್ಮ ಹತೋಟಿಗೆ ಬರಬೇಕು. ಯಾಕಂದರೆ ಮನಸ್ಸು ಹತೋಟಿ ತಪ್ಪಿತು ಅಂತ ಹೇಳಿದರೆ ನಮ್ಮನ್ನು ದಾರಿ ತಪ್ಪಿಸಲಿಕ್ಕೆ ಗಂಟೆ ಕಟ್ಟಲೇಬೇಕಾಗಿಲ್ಲ, ಮತ್ತು 1 ಸೆಕೆಂಡ್ ಸಾಕು. ಮನುಷ್ಯನ ಮನಸ್ಸು ಹಾಳಾಯಿತು ಅಂತ ಹೇಳಿದರೆ ಇವನು ಹಾಳಾಗಲಿಕ್ಕೆ 1 ನಿಮಿಷ ಸಾಕು, 1 ಸೆಕೆಂಡ್ ಸಾಕು. ಯಾವ ರೀತಿ? ಮಡಿಕೆ ಇದ್ದ ಹಾಗೆ. ಮಡಿಕೆಯನ್ನು ನಾವು ತೂತು ಮಾಡಲಿಕ್ಕೆ ಏನೂ ಆಗಬೇಕಾಗಿಲ್ಲ, ಒಂದು ಸಣ್ಣ ತೂತಾದರೂ ಸಾಕು. ದೊಡ್ಡ ತೂತಾಗಬೇಕಾಗಿಲ್ಲ, ಒಂದು ಸಣ್ಣ ತೂತಾದರೂ ಕೂಡ ನೀರು ಕೆಳಗೆ ಹೋಗ್ತಾನೆ ಇರ್ತದೆ, ನೀರು ನಿಲ್ಲಲ್ಲ, ಆಮೇಲೆ ಮಡಿಕೆ ಪ್ರಯೋಜನ ಇಲ್ಲ. ಹಾಗೆಯೇ ಮನಸ್ಸು. ಅದಕ್ಕೋಸ್ಕರ ಆ ಮನಸ್ಸನ್ನು ನಾವು ಹಿಡಿತಕ್ಕೆ ತೊಗೊಂಬರ್ಲಿಕ್ಕೋಸ್ಕರ ತಪಸ್ಸಿನ ಅವಶ್ಯಕತೆ ಇದೆ. ಹೌದ್ರಿ, ಮನಸ್ಸು ಹಿಡಿತಕ್ಕೆ ಬಂದರೆ ಏನಾಗುತ್ತೆ? ಆಗಲೇ ನೀನು ಮೌನ ಮಾಡಲಿಕ್ಕೆ ಸಾಧ್ಯ. ಏನು ಹಿಂದೆ ಮೌನ ಹೇಳಿದರು, ಆ ಮೌನ ಯಾವಾಗ ಸಾಧ್ಯವಾಗತ್ತೆ ಅಂದರೆ ಮನಸ್ಸು ನಿನ್ನ ಹಿಡಿತಕ್ಕೆ ಬಂದಾಗ. ಅಂದರೆ ಒಳಗಿನಿಂದ ಅದು ದೇವರನ್ನು ಧ್ಯಾನ ಮಾಡಲಿಕ್ಕೆ ಶುರು ಮಾಡುತ್ತೆ, ದೇವರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಶುರು ಮಾಡುತ್ತೆ. ಆವಾಗ ಏನಾಯಿತು? ನೀನು ಯಾವಾಗ ಒಳಗಿನಿಂದ ದೇವರ ಬಗ್ಗೆ ಯೋಚನೆ ಮಾಡ್ತೀಯಾ ಆಗಲೇ ನಿನಗೆ ಪುಣ್ಯ ಬರುವುದು, ಹೊರಗಿನಿಂದ ಪುಣ್ಯ ಬರೋಲ್ಲ. ಇದು ಬಹಳ ಮುಖ್ಯವಾದ ವಿಷಯ. ಮಹಾಭಾರತದಲ್ಲಿ ಸನತ್ಸುಜಾತರು ಹೇಳ್ತಾ ಇರುವುದು ಅದಕ್ಕೋಸ್ಕರ. ಪುಣ್ಯ ಕರ್ಮ ಅಂತ ನೀನು ಹೊರಗಿನಿಂದ ಏನು ಮಾಡ್ತೀಯಲ್ವ, ಇದರಿಂದ ಪುಣ್ಯ ಬರ್ತದೋ ಇಲ್ವೋ ಗೊತ್ತಿಲ್ಲ. ಆದರೆ ನೀನು ಒಳಗಿನಿಂದ ಏನು ದೇವರು ಚಿಂತನೆ ಮಾಡ್ತೀಯ ಇದಕ್ಕಂತೂ ಪುಣ್ಯ ಬಂದೇ ಬರ್ತದೆ. ಹೊರಗಿನದು ಯಾಕೆ ಮಾಡೋದು ಅಂದರೆ ಒಳಗಿನದಕ್ಕೋಸ್ಕರ. ಇವಾಗ ದೇವಸ್ಥಾನಕ್ಕೆ ಹೋಗ್ತೇನೆ, ದೇವಸ್ಥಾನಕ್ಕೆ ಯಾಕೋಸ್ಕರ ಹೋಗೋದು ನಾನು? ಪುಣ್ಯ ಬರುತ್ತೆ ರೀ, ದೇವರ ಅನುಗ್ರಹ ಆಗುತ್ತೆ. ನೀನು ದೇವಸ್ಥಾನಕ್ಕೆ ಹೋಗೋದ್ರಿಂದ ಪುಣ್ಯ ಬರೋಲ್ಲ, ಪ್ರದಕ್ಷಿಣೆ ಬರುವುದರಿಂದ ಪುಣ್ಯ ಬರೋಲ್ಲ, ತೆಂಗಿನಕಾಯಿ ಒಡಿಸೋದ್ರಿಂದ ಪುಣ್ಯ ಬರೋಲ್ಲ, ಸ್ತೋತ್ರ ಹೇಳುವುದರಿಂದ ಪುಣ್ಯ ಬರೋಲ್ಲ. ಮತ್ತು ಇಷ್ಟೆಲ್ಲ ಮಾಡಬೇಕಾದ್ರೆ ನಿನ್ನ ಮನಸ್ಸು ದೇವರಲ್ಲಿ ನಿಂತಿದ್ರೆ ಪುಣ್ಯ ಬರುತ್ತೆ. ನೋಡಿ, ಅಷ್ಟೇ. ನಿನ್ನ ಮನಸ್ಸು ದೇವರಲ್ಲಿ ನಿಂತಿಲ್ವಾ? ಇಲ್ಲ, ಪುಣ್ಯ ಬರೋಲ್ಲ. ಕಾರಣ ಏನು ಅಂತೇಳಿದರೆ, ನನಗೂ ಆ ದೇವಸ್ಥಾನದಲ್ಲಿರುವ ದೇವರಿಗೂ ಮಧ್ಯದಲ್ಲಿ ಕಾಂಟ್ಯಾಕ್ಟ್ ಕೊಡುವುದು ಮನಸ್ಸು, ಲಿಂಕ್ ಅದು ಮನಸ್ಸು. ಯಾಕಂತ ಹೇಳಿದ್ರೆ ನಾವು ಲೈಟಿಗೂ ಸ್ವಿಚ್ಚಿಗೂ ವೈರ್ ಕನೆಕ್ಷನ್ನೇ ಕೊಡಲಿಲ್ಲ ಅಂತ ಹೇಳಿದ್ರೆ ಬಲ್ಬ್ ಯಾಕ್ರಿ ಉರಿತದೆ? ಬಲ್ಬಿಗೂ ಸ್ವಿಚ್ಚಿಗೂ ಕನೆಕ್ಷನ್ ಕೊಡಬೇಕೋ ಬೇಡವೋ? ಹಾಗೆಯೇ ನನಗೂ ದೇವರಿಗೂ ಮಧ್ಯೆ ಕನೆಕ್ಟ್ ಮಾಡೋದೇ ಮನಸ್ಸು. ಆ ಮನಸ್ಸಿನ ಮೂಲಕ ನಾವು ದೇವರಲ್ಲಿ ಕನೆಕ್ಟ್ ಆಗಬೇಕಾಗಿದೆ. ಅದು ಹೇಗೆ ಅಂತ ಹೇಳಿದರೆ ಹೀಗೆ ತಿಳಿದು, ಅದೇ ದೇವರನ್ನು ಮನಸ್ಸನ್ನು ದೇವರಲ್ಲಿ ಇಡುವುದು ಅಂದರೆ ಅದೇ. ಆ ರೀತಿ ಮನಸ್ಸನ್ನು ದೇವರಲ್ಲಿ ಇಡಬೇಕು. ಅದಕ್ಕಾಗಿ ತಪಸ್ಸು ಬೇಕು, ಆಗ ಪುಣ್ಯ ಬರುತ್ತೆ. ನೀವು ದೇವರಿಗೆ 1 ಪ್ರದಕ್ಷಿಣೆ ಬನ್ನಿ, ನಮಸ್ಕಾರ ಮಾಡಿ, ಪುಣ್ಯ ಬರುತ್ತೆ. ಇಲ್ವಾ? ಮನಸ್ಸಿಲ್ಲ ಅಂತೇಳಿದರೆ ಚಿತ್ತವಿಲ್ಲದೆ ಗುಡಿಯ ಸುತ್ತಿದರ ಫಲವೇನು? ಎತ್ತು ಗಾಣವನ್ನು ತಾ ಸುತ್ತಿ ಬಂದಂತೆ ಅಂತ ಹೇಳಿದಾಗೆ ಅದೇ ರೀತಿ. ಚಿತ್ತವಿಲ್ಲದ ಗುಡಿ ಅಂದರೆ ಹೀಗೆ, ಮನಸ್ಸಿಲ್ಲ, ಎಲ್ಲೋ ಮನಸ್ಸು. ಸುತ್ತ ಬರ್ತಾ ಇದ್ದೇವೆ. ನಮ್ಮ ಪ್ರಕಾರ 108 ಪ್ರದಕ್ಷಿಣೆ ಬಂದೆ, ಬಂದ ಪುಣ್ಯ ಎಷ್ಟು? 1 ಪೈಸದಷ್ಟು ಪುಣ್ಯ ಬರ್ತದೆ ಇಲ್ವೋ ಗೊತ್ತಿಲ್ಲ. ನಾವೇನು ನೋಡಿ, ಇದೆಲ್ಲ ನಾವು ಹತಾಶರಾಗಿಬಿಡ್ತೇವೆ. ಏನು ರೀ, ನಾನು ಇಷ್ಟೆಲ್ಲ ಮಾಡಿದೆ, ಏನಾಗಲೇ ಇಲ್ವಲ್ಲ, ನನಗೇನು ದೇವರು ಒಳ್ಳೇದು ಮಾಡಲೇ ಇಲ್ವಲ್ಲ, ನಾನು ಇಷ್ಟೆಲ್ಲ ಮಾಡಿದೆ, ದೇವರು ನನಗೆ ಒಳ್ಳೇದು ಮಾಡಲೇ ಇಲ್ವಲ್ಲ, ನಾನು ಇಷ್ಟೆಲ್ಲ ಸೇವೆ ಕೊಟ್ಟೆ, ದೇವರು ನನಗೆ ಒಳ್ಳೇದು ಮಾಡಲೇ ಇಲ್ವಲ್ಲ. ಈ ರೀತಿ ನಾವು ಪ್ರಶ್ನೆ ಮಾಡ್ತೇವೆ. ಯಾಕೆ ಒಳ್ಳೇದು ಮಾಡಿಲ್ಲ ದೇವರು? ನೀನು ಮಾಡಿದ್ದು ದೇವ್ರಿಗೆ ಮುಟ್ಟೇ ಇಲ್ಲ. ಯಾಕೆ ಮುಟ್ಟಿಲ್ಲ ಅಂತ ಹೇಳಿದ್ರೆ ಮನಸ್ಸಿನ ಕಾಂಟ್ಯಾಕ್ಟ್ ಆಗಿಲ್ಲ. ಆ ಕಾರಣದಿಂದಾಗಿ ನೋಡಿ, ಇವಾಗ ಒಂದು ತೆಂಗಿನಕಾಯಿ ತೊಗೊಂಡು ಹೋಗ್ತೇವೆ. ಆ ತೆಂಗಿನಕಾಯನ್ನು ಆ ಪೂಜೆಯವರೇನಿದ್ದಾರೆ, ಪೂಜೆಯವರು ಒಡೆದು ಅದನ್ನು ಹೀಗೆ ನೈವೇದ್ಯ ಮಾಡುವುದು ಮುಖ್ಯ ಅಲ್ಲ, ಮತ್ತು ನೀನು ಮನಸ್ಸಿನಲ್ಲಿ ದೇವರಿಗೆ ಅರ್ಪಣೆ ಮಾಡುವುದು ಮುಖ್ಯ.
ಆ ಅರ್ಚಕರು ಅಥವಾ ಪೂಜೆಯವರೇನಿದ್ದಾರೆ ಅವರು ಬರೀ ಇಂಡಿಕೇಟರ್ ಅಷ್ಟೇ, ಅವರು ಬರೀ ಮೀಡಿಯೇಟರ್ ಅಷ್ಟೇ, ಅಲ್ಲಿ ಮಾಧ್ಯಮ ಅಷ್ಟೇ, ಇನ್ನೇನಲ್ಲ, ಒಂದು ವಯರ್ ಇದ್ದಾಗೆ. ಮತ್ತು ಅರ್ಪಣೆ ಮಾಡುವವನು ನೀನೇ. ಯಾವಾಗ ಆ ತೆಂಗಿನಕಾಯಿಯನ್ನು ನೀನು ತಗೊಂಡು ಹೋಗಿ ದೇವರಿಗೆ ಕೊಡಬೇಕಾದ್ರೆ, ದೇವರೇ ನಿನಗೋಸ್ಕರ ತಂದಿದ್ದೇನೆ, ನಂದಲ್ಲ ಇದು, ನಿಂದು, ನಿನ್ನದು ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಬಾಳಿರು. ಈ ರೀತಿ ಯಾವಾಗ ನಾವು ಒಳಗಿನಿಂದ ತಿಳ್ಕೊಳ್ತೇವೆ, ತಿಳಿದುಕೊಂಡು ದೇವರಿಗೆ ಸ್ವಾಮಿ ನಿನ್ನದ್ದು ಅಂತ ತಿಳ್ಕೊಳ್ತೇವೆ. ಆ ಅರ್ಚಕರು ಅಲ್ಲಿ ಅರ್ಪಣೆ ಮಾಡಬೇಕಾದ್ರೆ, ದೇವರೇ ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ, ನಂದಲ್ಲ ಸ್ವಾಮಿ ನೀನೇ ಕೊಟ್ಟದ್ದು, ಆಗ ದೇವರದನ್ನು ಸ್ವೀಕಾರ ಮಾಡ್ತಾನೆ. ನಿಮಗೆ ಆವಾಗ ಪುಣ್ಯ ಬರುತ್ತದೆ. ಅಂದರೆ ಪುಣ್ಯ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಾಗಿರೋದು ಮುಖ್ಯವಾಗಿ. ಅದಕ್ಕೆ ತಪಸ್ಸು ಬೇಕು. ತಪಸ್ಸು ಇಲ್ಲದೆ ಮನಸ್ಸು ನಿಲ್ಲಲ್ಲ, ಮನಸ್ಸು ನಿಲ್ಲದೆ ಪುಣ್ಯ ಬರೋಲ್ಲ. ಹೌದಪ್ಪ ಪುಣ್ಯ ಬಂತು. ಆ ಪುಣ್ಯ ಹಾಗೆ ನೋಡಿ, ಪುಣ್ಯದಿಂದ 2 ಕೆಲಸ ಆಗುತ್ತೆ ಅಂತ ಹೇಳ್ತಾರೆ. ಪುಣ್ಯ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಪ್ಲಸ್ಸನ್ನು ತಂದು ಕೊಡುತ್ತದೆ, ಅಂದರೆ ಒಳ್ಳೆಯದನ್ನು ಮಾಡ್ತದೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಪಾಪವನ್ನೂ ಕಳೀತದೆ. 2 ಇದೆ. ಆ ಪುಣ್ಯಕ್ಕೆ 2 ತಾಕತ್ತಿದೆ. ಒಂದೇನೆಂದರೆ ನಮ್ಮ ಪಾಪ ಕಳೀತದೆ. ಅದು ಅಂದರೆ ಪಾಪ ಅಂದರೆ ನಮ್ಮ ಜೀವನದಲ್ಲಿ ಆಗಬಹುದಾದಂತಹ ಕೆಟ್ಟದ್ದೇನಿದೆ ಆ ಕೆಟ್ಟದ್ದನ್ನು ಕಳೀತದೆ, ಅದು ಒಳ್ಳೆಯದನ್ನು ತಂದು ಕೊಡುತ್ತದೆ. ಅದು ಹೇಗೆಂದರೆ ಒಂದು ಬಟ್ಟೆ ಧರಿಸಿದಾಗೆ. ನಾವೊಂದು ಬಟ್ಟೆಯನ್ನು ಧರಿಸಿದ್ವು ಅಂತ ಹೇಳಿದರೆ ಅದು ಮೈಯನ್ನು ಮುಚ್ಚುತ್ತದೆ ಮತ್ತು ನಮ್ಮನ್ನು ಚಂದವಾಗಿ ಕಾಣುವಂತೆ ಮಾಡುತ್ತದೆ. 2 ಕೆಲಸವೂ ಮಾಡ್ತದೆ ನೋಡಿ ಒಂದು ಬಟ್ಟೆ. ಹಾಗೆ ಪುಣ್ಯ ಅನ್ನುವಂಥದ್ದು. ಅದಕ್ಕೆ ಹೇಳ್ತಾನೆ, ಸಜಾಯತೆ ಜ್ಞಾನ ವಿದೀಪಿತಾತ್ಮ. ಹೌದು ರೀ, ನನಗೆ ಪುಣ್ಯ ಪಾಪ ಹೋಯಿತು, ಪುಣ್ಯ ಬಂತು, ಹೇಗೆ ಗೊತ್ತಾಗತ್ತೆ? ಗೊತ್ತಾಗಬೇಕಲ್ವ? ಗೊತ್ತಾಗತ್ತೆ. ಇವೆಲ್ಲ ಏನು ಅಂತೇಳಿದ್ರೆ ಸುಮ್ಮನೆ ಕಥೆ ಕೇಳಲಿಕ್ಕಿರುವುದಲ್ಲ, ಮತ್ತು ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕಿರುವುದು, ಜೀವನದಲ್ಲಿ ನಾವು ಅನುಭವಿಸ್ಲಿಕ್ಕಿರುವುದು. ಯಾಕಂದರೆ ಅಧ್ಯಾತ್ಮ ಅನ್ನುವಂಥದ್ದೇನಿದೆ ಅದು ಕೇವಲ ಮೂಢನಂಬಿಕೆ ಅಲ್ಲ, ಅದು ಮತ್ತು ಅದು ಸೈನ್ಸ್, ಅದೊಂದು ವಿಜ್ಞಾನ ಅಂತ ಹೇಳಿದ್ರೆ ಅದು ನಿಮಗೆ ಗೊತ್ತಾಗಬೇಕು, ಅದರ ಫೀಡ್ಬ್ಯಾಕ್ ಸಿಗಬೇಕು ನಿಮಗೆ. ಹಾಗಿದ್ರೆ ಮಾತ್ರ ನಾನು ಮಾಡ್ತಾ ಇದ್ದು ಕರೆಕ್ಟ್ ಇದೆ ಅಂತ, ಇದ್ರೆ ಸರಿ ಇಲ್ಲ ಅಂತ ಏನು ಗೊತ್ತಾಗತ್ತೆ ನಿಮಗೆ? ನಿಮ್ಮ ಜೀವನದಲ್ಲಿ ಪುಣ್ಯ ಬಂದಿದೆಯಾ, ಪಾಪ ಹೋಗಿದೆಯಾ, ಆಗ ನಿಮಗೆ ದೇವರ ಜ್ಞಾನ ಒಳಗಿನಿಂದ ಬೆಳಗುತ್ತದೆ ಅಂತ ಹೇಳ್ತಾರೆ. ಜ್ಞಾನ ವಿದೀಪಿತಾತ್ಮ ಅಂತ ಹೇಳ್ತಾರೆ. ನಿಮ್ಮ ಮನಸ್ಸು ಜ್ಞಾನದಿಂದ ತುಂಬಿಕೊಳ್ತದೆ, ದೇವರ ಜ್ಞಾನ ಬರ್ತದೆ. ಅಂದರೆ ದೇವರ ಬಗ್ಗೆ ಆವಾಗ ಅರ್ಥ ಆಗ್ಲಿಕ್ಕೆ ಶುರುವಾಗುತ್ತೆ, ವಿಶೇಷವಾಗಿ ಅರ್ಥ ಆಗ್ಲಿಕ್ಕೆ ಶುರುವಾಗುತ್ತೆ ದೇವರ ಬಗ್ಗೆ. ಅಲ್ಲ, ದೇವರ ಬಗ್ಗೆ ಅರ್ಥ ಆಗ್ತಾ ಇದೆ ಅಂದರೆ ಹೇಗ್ರಿ ಗೊತ್ತಾಗತ್ತೆ ನನಗೆ? ಆಗ ದೇವರಲ್ಲಿ ಭಕ್ತಿ ಬರುತ್ತೆ. ಯಾಕಂದರೆ ಜ್ಞಾನ ಇಲ್ಲದೆ ಭಕ್ತಿ ಬರೋಲ್ಲ. ಅಲ್ಲ, ಭಕ್ತಿ ಬರ್ತಾ ಇದೆ ಅಂತ ನನಗೆ ಆಗ್ರಿ ಗೊತ್ತಾಗತ್ತೆ, ಅದಾದರೂ ಗೊತ್ತಾಗಬೇಕಲ್ವಾ? ನಿಮಗೆ ದೇವರು ಇಷ್ಟ ಆಗ್ಲಿಕ್ಕೆ ಶುರುವಾಗುತ್ತೆ, ದೇವರು ಇಷ್ಟ ಆಗ್ಲಿಕ್ಕೆ ಶುರುವಾಗ್ತಾನೆ. ಅಯ್ಯೋ ನನಗೆ ದೇವರು ಬೇಕು, ದೇವರು ಬೇಕು, ದೇವರು ಬೇಕು, ಮತ್ತು ಈ ಜಗತ್ತು ಸಾಕು, ಜಗತ್ತು ಸಾಕು ಅಂತ ಒಳಗಿನಿಂದ ಆಗ್ಲಿಕ್ಕೆ ಶುರುವಾಗುತ್ತೆ. ಮತ್ತು ಇದು 2 ದಿನ ಅಲ್ಲ, ಅಂದರೆ ಈ ಉಪನ್ಯಾಸ ಕೇಳಿದಾಗ 2 ದಿನ ಬರುವುದಲ್ಲ, ಮತ್ತು ಪರ್ಮನೆಂಟಾಗಿ ಒಳಗೆ ಬರುವುದು, ಸಹಜವಾಗಿ ಬರುವಂಥದ್ದು. ಈ ಆಸಕ್ತಿಯೇ ನಮ್ಮನ್ನು ದೇವರ ಹತ್ರ ಕರ್ಕೊಂಡು ಹೋಗೋದು. ನಿಜವಾಗಲೂ ಕೂಡ ನಾವು ದೇವರ ಬಳಿ ಹೋಗಬೇಕು ಅಂತ ಹೇಳಿದರೆ ಅದಕ್ಕೆ ಬೇಸ್ಮೆಂಟ್ ಯಾವುದು ಅಂದರೆ ನನಗೆ ದೇವರು ಬೇಕು, ನನಗೆ ದೇವರು ಬೇಕು, ನಾನು ದೇವರನ್ನು ಕಾಣಬೇಕು, ಈ ತುಡಿತ, ಈ ಹಠ ಇದು ಬರಬೇಕು. ಅದು ಹೇಗೆ ಬರುತ್ತೆ? ಹಾಗೆ ಅಲ್ಲ, ಭಕ್ತಿಯಿಂದ. ಆ ಭಕ್ತಿಗೆ ಜ್ಞಾನ, ಆ ಜ್ಞಾನಕ್ಕೆ ಮುಖ್ಯ ಬೇಕಾದದ್ದು ಪಾಪನಾಶ ಮತ್ತು ಪುಣ್ಯದ ವೃದ್ಧಿ. ಈ ರೀತಿ ಒಂದಕ್ಕೊಂದೊಂದು ಕನೆಕ್ಷನ್ ಇದೆ ಅಂತ ತುಂಬ ಚಂದವಾಗಿ ಸನತ್ಸುಜಾತರು ಎಲ್ಲ ವಿಷಯಗಳನ್ನು ತಿಳಿಸ್ಕೊಂಡು ಬರ್ತಾರೆ. ಜ್ಞಾನೇನ ಚಾತ್ಮಾನಮುಪೈತಿ ವಿದ್ವಾನ್ ಅಥಾನ್ಯಥಾ ವರ್ಗಫಲಾನುಕಾಂಕ್ಷಿ ಅಸ್ಮಿನ್ ಕೃತಂ ತತ್ ಪರಿಗೃಹ್ಯ ಸರ್ವಂ ಅಮುತ್ರ ಭುಂಕ್ತೆ ಪುನರೇತಿ ಮಾರ್ಗಂ. ಈ ರೀತಿ ಯಾರು ಒಮ್ಮೆ ಒಳಗೆ ಜ್ಞಾನದ ದೀಪ ಬೆಳಗಿತು, ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಜ್ಞಾನದ ದೀಪದ ಬೆಳಗಿತು, ಆಗ ಒಳಗಿನ ಕತ್ತಲೆ ಹೋಗ್ಲಿಕ್ಕೆ ಶುರುವಾಯಿತು. ನೋಡಿ, ಅಷ್ಟೇ. ಇದು ನಮ್ಮ ಜೀವನದಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು. ಅದಕ್ಕೆ ನಿಮಗೆ ಏನಾದರೂ ಇವಾಗ ದೇವರ ಬಗ್ಗೆ ತಿಳುವಳಿಕೆ ಬಂದಿದೆಯಾ, ದೇವರ ಬಗ್ಗೆ ಗೊತ್ತಾಗಿದೆಯಾ, ನಿಮಗೆ ದೇವರಲ್ಲಿ ಭಕ್ತಿ ಇದೆಯಾ, ಅದರ ಸಂಕೇತ ಏನು ಅಂದರೆ ನಿಮಗೆ ಭಯ ಕಡಿಮೆ ಆಗ್ತಾ ಇದೆ ಅಂತ. ಜೀವನದಲ್ಲಿ ನಿಮಗೆ ಭಯ ಕಡಿಮೆ ಆಗ್ತಾ ಇದೆ. ಎಷ್ಟು ಅಂತ ಹೇಳಿದ್ರೆ ಆ ಜ್ಞಾನದ ದೀಪ ಒಳಗೆ ಹೆಚ್ಚು 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 ಆಗ್ತಾ ಇದ್ದಾಗ, ಯಾಕಂದರೆ ನಾವು ಒಂದು ಕೋಣೆಯಲ್ಲಿ ಮೊದಲು ಸಣ್ಣ ದೀಪ ಹಚ್ಚಿದರೆ ಸ್ವಲ್ಪ ಬೆಳಕು ಕಾಣ್ತಾ ಇರ್ತದೆ. ಆ ದೀಪವನ್ನು ದೊಡ್ಡ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಕತ್ತಲೆ ಹೋಗುವುದು ಹೆಚ್ಚಾಗತ್ತೆ, ಬೆಳಕು ಬರುವುದು ಹೆಚ್ಚಾಗತ್ತೆ, ಎಲ್ಲ ಕಡೆ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಹಾಗೆ ಯಾವಾಗ ನಿಮಗೆ ದೇವರ ಜ್ಞಾನ ಬಂತು, ಭಯ ನಿವಾರಣೆ ಆಗ್ತಾ ಇದೆ. ಇದು ಆಗುವಂಥದ್ದು. ಅಂದರೆ ಇದೆಲ್ಲ ನಾವು ಅನುಭವಿಸಬೇಕು. ಅವನಿಗೆ ಜೀವನದಲ್ಲಿ ಭಯ ಇಲ್ಲ.
ಯಾವುದರ ಬಗ್ಗೆ ಭಯ ಇಲ್ಲ. ಎಲ್ಲಿವರೆಗೆ ಅಂದರೆ ಜೀವನದ ಬಗ್ಗೆಯೇ ಭಯ ಇಲ್ಲ. ಅಯ್ಯೋ ನಾಳೆ ಕತೆ ಏನಾಗುತ್ತೋ ಮುಂದೆ ಗೊತ್ತಿಲ್ಲ, ನನ್ನ ಕತೆ ಏನಾಗುತ್ತೋ ಗೊತ್ತಿಲ್ಲ, ಯಾರು ನೋಡ್ಕೊಳ್ತಾರೋ ಗೊತ್ತಿಲ್ಲ, ಏನೋ ಕತೆ, ಅಯ್ಯೋ ಯಾರು ಅವ್ರೇನು ಮಾಡ್ತಾರೇನೋ, ನನಗೆ ಇವರೇನು ಮಾಡ್ತಾರೇನೋ, ಅಯ್ಯೋ ಅವರನ್ನು ಎದುರಾಕೊಳ್ಳೋದಾ, ಅವರೇನಾದರೂ ಮಾಡಿಬಿಟ್ರೆ, ಇವರೇನಾದರೂ ಮಾಡಿಬಿಟ್ರೆ ನನಗೆ ಆರೋಗ್ಯ. ನೋಡಿ, ಈ ರೀತಿ ಸಾವಿರಾರು ಹೆದರಿಕೆಗಳು ಇಲ್ಲವೇ ಇಲ್ಲ. ಭಯ ಅನ್ನೋದೇ ಇಲ್ಲ. ಯಾರಿಗೆ? ದೇವರ ಜ್ಞಾನ ಸಂಪಾದನೆ ಮಾಡಿದವನಿಗೆ. ಇಲ್ಲದೇ ಇದ್ದರೆ ಒಳಗೆ ಹೋಗಿಲ್ಲ ಅದು ಅಂತ, ಜ್ಞಾನ ಒಳಗೆ ಹೋಗಿಲ್ಲ ಅಂತ. ಇದನ್ನೇ ಹೇಳುವಂಥದ್ದು. ಆರು ಒಲಿದರೇನು ನಮಗಿನ್ನಾರು ಮುನಿದರೇನು. ಅದೇ ಒಬ್ಬ ಭಗವದ್ಭಕ್ತನಾದವನು ಎಷ್ಟು ಒಟ್ಟಿಗೆ ಅಂತ ಹೇಳಿದ್ರೆ, ಅದೇ ಕಾನನದೋಳು ಹರಿದಾಡುವ ಸರ್ಪವು ಕಾಲಿಗೆ ಸುತ್ತಿದರೇನು. ಅದು ಇದರಲ್ಲಿ ಕಾಡಿನಲ್ಲಿ ಸುತ್ತಾಡ್ತಾ ಇದ್ದಾಗ ಒಂದು ಹಾವು ಬಂದು ಕಾಲಿಗೆ ಸುತ್ತ ಹಾಕ್ಕೊಳ್ತು, ವಿಷ ಸರ್ಪ. ಗಡ ನಡುಗಿ ಆ ಹೆದರಿಕೆಯಲ್ಲೇ ಕೆಲವರು ಪ್ರಾಣ ಬಿಟ್ಬಿಡ್ತಾರೆ. ಆದರೆ ಭಗವದ್ಭಕ್ತ ಆಗಲೂ ಹೆದರುವುದೇ ಇಲ್ಲ, ಸ್ವಲ್ಪವೂ ಹೆದರುವುದಿಲ್ಲ. ಯಾಕಂದರೆ ದೇವರಿದ್ದಾನೆ ರಕ್ಷಣೆ ಮಾಡಲಿಕ್ಕೆ. ಜೇನಿನಂದದಿ ಕ್ರಿಮಿಕೀಟಗಳು ಮೈಗೆ ಮುತ್ತಿದರೇನು. ನೋಡಿ, ಅದೇ ಎಲ್ಲ ಕ್ರಿಮಿಕೀಟಗಳು ಬಂದು ಮುತ್ತಿ ಬಿಡ್ತೀವಿ ಇವನಿಗೆ, ಕಚ್ಚಿ ಹೆದರುವುದೇ ಇಲ್ಲ. ಆಗಲೂ ಕೂಡ ಸ್ವಲ್ಪವೂ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ, ಡಿಪ್ರೆಷನ್ಗೊಳಗಾಗೋದಿಲ್ಲ. ಯಾಕಂದರೆ ದೇವರಿದ್ದಾನೆ, ದೇವರಿದ್ದಾನೆ, ರಕ್ಷಣೆ ಮಾಡ್ತಾನೆ. ಕಡೆಗೆ ಎಲ್ಲಿವರೆಗೆ? ಭಾನುನಂದನ ಬುಧಮಂಗಳರ ಬಲವು ತಪ್ಪಿದರೇನು. ಇನ್ನು ಜಾತಕ, ಕೆಲವರು ಜಾತಕ ಹಿಡ್ಕೊಂಡು ಓಡುವುದು. ಅವ್ರು ಹೇಳ್ತಾರೆ, ಓ ನೋಡಿ ನಿಮಗೆ ಇವಾಗ 7.5 ಶನಿ, ನಿಮಗೆ ರಾಹು ದೆಸೆ, ನಿಮಗೆ ಕಾಳಸರ್ಪ ಯೋಗ, ಈ ರೀತಿ 1000 ಹೇಳಿದಾಗ ಅದನ್ನು ಕೇಳಿ ಅವನಿಗೆ ಹೆದರಿಕೆ ಶುರುವಾಗುತ್ತೆ. ಮೊದಲೇ ಜಾತಕ ಹಿಡ್ಕೊಂಡು ಹೋಗಬೇಕಾದ್ರೇ ಹೆದರಿತಾನೆ. ಅದಕ್ಕೆ ಸರಿಯಾಗಿ ಇವೆಲ್ಲ ಹೇಳಿದಾಗ ಇನ್ನೂ ಹೆದರ್ಕೊಂಡ್ಬಿಡ್ತಾನೆ. ನೀನು ದೇವರನ್ನು ನಂಬಿದೆಯಾ, ದೇವರ ಜ್ಞಾನ ಬಂದಿದೆಯಾ, ಹೆದರಲ್ಲ. ಜಾತಕ ಹಿಡ್ಕೊಂಡು 10 ಜನರ ಹತ್ರ ಓಡಲ್ಲ. ಕಾರಣ ಏನಂದರೆ, ಏನಾಗಬೇಕಾಗಿದೆಯೋ ಅದೇ ಆಗುತ್ತೆ. ದೇವರಿದ್ದಾನೆ ರಕ್ಷಣೆ ಮಾಡಲಿಕ್ಕೆ, ದೇವರು ಕೈ ಬಿಡೋಲ್ಲ. ಯಾಕಂತ ಹೇಳಿದರೆ ದೇವರು ಯಾವತ್ತೂ ರಕ್ಷಣೆ ಮಾಡಲಿಕ್ಕೆ ಇರೋದು. ನೋಡಿ, ಕಾನ್ಫಿಡೆನ್ಸ್ ಒಳಗಿನಿಂದ ಇದ್ದೇ ಇರ್ತದೆ. ದೇವರನ್ನು ಯಾವಾಗ ನಂಬುತ್ತೇವೆ ಆವಾಗ ಇದು ಯಾವುದಕ್ಕೂ ತಲೆಬಿಸಿ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಆಗಲೇ ಬರುವುದು, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಹೊಂದಿರಲಿ. ನೋಡಿ, ಇದು ಬಹಳ ಮುಖ್ಯವಾಗಿ ಬರುವಂಥದ್ದು. ಕಡೆಗಂತೂ ಒಳಗಿನಿಂದ ದೇವರನ್ನು ಕಂಡ ಅಂದರೆ ಭಯವೇ ಹೆದರ್ಕೊಂಡು ಹೋಗಿಬಿಡ್ತದೆ ಇವನಿಂದ. ಆಮೇಲೆ ಭಯಕ್ಕೆ ಭಯ ಇವನ ಹತ್ರ ಬರಲಿಕ್ಕೆ ಇದಾಗುವಂಥದ್ದು ನಿಜವಾಗಲೂ. ಅದಕ್ಕಾಗಿಯೇ ಆ ವ್ಯಕ್ತಿ ಜ್ಞಾನೇನ ಚಾತ್ಮಾನಮುಪೈತಿ ವಿದ್ವಾನ್, ಅಂಥ ಜ್ಞಾನದಿಂದ ಸಂಪೂರ್ಣ ಭಯವನ್ನು ಕಳ್ಕೊಂಡು ತಾನು ದೇವರನ್ನು ಹೋಗಿ ಸೇರ್ತಾನೆ. ಅದಕ್ಕಾಗಿ ತಪಸ್ಸು ಬೇಕು, ಅದಕ್ಕಾಗಿ ಶಾಸ್ತ್ರಾಧ್ಯಯನ ಬೇಕು, ನಾವು ತಿಳ್ಕೊಳ್ಬೇಕು. ಎಲ್ಲ ಒಂದಕ್ಕೊಂದಾಗ ಲಿಂಕ್ ಅದು. ಇಲ್ವಾ? ದೇವರ ಬಗ್ಗೆ ನಾನು ತಿಳ್ಕೊಳ್ಳೇ ಇಲ್ಲ, ಇವೆಲ್ಲ ಏನು ಮಾಡಲೇ ಇಲ್ಲ, ತಪಸ್ಸು ಮಾಡಲಿಲ್ಲ, ದೇವರ ಬಗ್ಗೆ ತಿಳ್ಕೊಳ್ಳಿಲ್ಲ, ಭಕ್ತಿ ಮಾಡಲಿಲ್ಲ, ಏನೂ ಇಲ್ಲ. ಮತ್ತೇನು ಅಂತ ಹೇಳಿದ್ರೆ, ಇವಾಗ ಇದೆಲ್ಲ ಓದ್ದೆ, ಭಗವದ್ಗೀತೆ ಎಲ್ಲ ತಿಳ್ಕೊಂಡೆ. ಯಾಕೆ ಅಂತ ಹೇಳಿದ್ರೆ, ಭಗವದ್ಗೀತೆ ವಿಚಾರ 10 ಜನರಿಗೆ ಹೇಳಲಿಕ್ಕಾಗತ್ತೆ ನಾನು. ಯಾಕಂದರೆ ಭಗವದ್ಗೀತೆ ಗೊತ್ತಿದೆ. ಕೆಲವರಿಗೆ ಏನಂದರೆ ಭಗವದ್ಗೀತೆ ಓದ್ತಾರೆ, ಮಹಾಭಾರತ, ಯಾಕಂದರೆ ನಮಗೆಲ್ಲ ಗೊತ್ತಿದೆ ಅಂತ ತಿಳಿಸ್ಲಿಕ್ಕೆ. ನಮಗೆ ಹಿಂದೂಯಿಸಮು ಗೊತ್ತಿದೆ, ಕ್ರಿಶ್ಚಿಯನಿಸಮು ಗೊತ್ತಿದೆ, ಎಲ್ಲ ಗೊತ್ತಿದೆ. ಅಂದರೆ ಈ ರೀತಿ ಗೊತ್ತಿದೆ ಅಂತ ತಿಳಿಸ್ಕೊಳ್ಳಿಕ್ಕೋಸ್ಕರ ಹೊರತು ದೇವರ ಆರಾಧನೆಗಲ್ಲ. ಇವರಿಗೇನು ಅಂದರೆ, ಇನ್ನು ಕೆಲವರೇನು ಅಂದರೆ ಇವೆಲ್ಲ ಹೇಳಲಿಕ್ಕೋಸ್ಕರ ಅಷ್ಟೇ, ಆಚರಣೆ ಮಾಡಲಿಕ್ಕಲ್ಲ. ಇವಾಗ ಮಹಾಭಾರತ, ಈ ವೇದ, ಪುರಾಣ, ಭಗವದ್ಗೀತೆ ಇವೆಲ್ಲ ಏನು ಅಂತ ಹೇಳಲಿಕ್ಕೆ, ಇನ್ನೊಬ್ರಿಗೆ ಹೇಳಲಿಕ್ಕೆ ಹೊರತು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕಲ್ಲ. ಯಾಕಂದರೆ ಹೇಳಿದ್ರಿಂದಾಗಿ ಜನ ಮೆಚ್ಚಿಕೊಳ್ತಾರಲ್ವ, ಇವನಿಗೆ ಲಾಭ ಇದೆ. ನೋಡಿ, ಈ ರೀತಿ ಯಾರು ಕೇವಲ ಅಥ ಅನ್ಯತಾ ವರ್ಗ ಫಲಾನುಕಾಂಕ್ಷಿ ಅಂತ ಹೇಳಿದರೆ ಧರ್ಮ ಅರ್ಥ ಕಾಮ ಇವುಗಳನ್ನು ಬಯಸ್ತಾ ಇದ್ದಾನೆ ಅಂದರೆ, ಇವಾಗ ವೇದ ಪಾರಾಯಣ ಮಾಡೋದು, ವೇದ ಪಾರಾಯಣ ಮಾಡೋದ್ರಿಂದ ದುಡ್ಡು ಬರ್ತದೆ, ಅಥವಾ ವೇದದಲ್ಲಿ ಕೆಲವು ಸೂಕ್ತ ಇದೆ, ಶ್ರೀ ಸೂಕ್ತ ಇಲ್ಲ, ಅದನ್ನು ನಾನು ಜಪ ಮಾಡ್ತೇನೆ, ಯಾಕಂದರೆ ನನಗೆ ದುಡ್ಡು ಬರ್ತದೆ. ನನಗೆ ಹುಡುಗಿ ಸಿಗಬೇಕು, ಒಳ್ಳೆ ಹುಡುಗಿ ಮದುವೆ ಆಗಬೇಕು, ಅದಕ್ಕೆ ಜಪ ಮಾಡ್ತೇನೆ. ಅಥವಾ ನನಗೇನೋ ಇನ್ನೊಂದು ಈ ರೀತಿ ಏನೋ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ನಾನು ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಳ್ಳಿ. ಅನೇಕ ಮಂದಿ ಇವತ್ತು ಅದನ್ನೇ, ಅಲ್ರಿ ನಾವು ಮಹಾಭಾರತ ಕೇಳೋದ್ರಿಂದ ನಮ್ಮ ಕಷ್ಟ ಪರಿಹಾರ ಆಗುತ್ತಾ? ಹಾಗಿದ್ರೆ ಮಹಾಭಾರತ ಕೇಳ್ತೇವೆ. ಅಯ್ಯೋ ಭಗವದ್ಗೀತೆ ಕೇಳಿ ನೋಡಿರಿ, ನಾನು ಭಗವದ್ಗೀತೆ ಕೇಳುವುದಕ್ಕಿಂತ ಮುಂಚೆ ಏನಿಲ್ಲ, ಭಗವದ್ಗೀತೆ ಬರೆದೆ ನಾನು. ಭಗವದ್ಗೀತೆ ಬರೆದ ಮೇಲೆ ನನಗೊಂದು ಹುಡುಗಿ ಮದುವೆ ಆದೆ. ಅವನು ಭಗವದ್ಗೀತೆ ಬರ್ತದೆ ಅಷ್ಟಕ್ಕೋಸ್ಕರ. ನೋಡಿ, ಭಗವದ್ಗೀತೆ ಕೇಳಿದ್ರಿಂದಾಗಿ ಅವನು ಹುಡುಗಿ ಮದುವೆ ಆಯಿತು. ಇದಕ್ಕೆ ಭಗವದ್ಗೀತೆ ಬೇಕಾ? ನಿಜವಾಗಲೂ ಭಗವದ್ಗೀತೆ ದೇವರ ಹತ್ರ ನಮ್ಮನ್ನು ಕರ್ಕೊಂಡು ಹೋಗುವುದು, ಅದರಿಂದ ಇವನು ಫಲ ಪಡೆದೋದಿದೆ.
ಇಂದ್ರಿಯಿಂದ ಏನಾಗುತ್ತೆ ಅಂದರೆ ನೀವು ಈ ರೀತಿ ಬಯಸುವುದರಿಂದಾಗಿ ಅಸ್ಮಿನ್ ಕೃತಂ ತತ್ ಪರಿಗೃಹ್ಯ ಸರ್ವಂ, ಇಲ್ಲಿ ಏನು ಮಾಡ್ತೀಯ, ಅದನ್ನು ಹಿಡ್ಕೊಂಡು ಆ ಪಾಪ ಪುಣ್ಯದ ಗಂಟನ್ನು ಹಿಡ್ಕೊಂಡು ಹೋಗ್ತೀಯ ಮೇಲಕ್ಕೆ ಹೋಗಿ. ಅಲ್ಲಿ ನರಕದಲ್ಲಿ ಒಂದಷ್ಟು ದಿನ ಇದ್ದು, ಸ್ವರ್ಗದಲ್ಲಿ ಒಂದಷ್ಟು ಪುಣ್ಯ ಮುಗಿಯುವವರ ತರಿಗೆ ಇದ್ದು, ಕ್ಷೀಣೆ ಪುಣ್ಯ ಮರ್ತ್ಯಲೋಕ ಮಿಷಂತಿಯಿಂದ ಮತ್ತೆ ಇಲ್ಲಿಗೆ ಇಳ್ಕೊಂಬರ್ತೀಯ. ಇಲ್ಲಿ ಆ ಪಾಪದ ಫಲ ಪುಣ್ಯದ ಫಲ ಮತ್ತೆ ಉಣ್ಣೋದು, ಇಲ್ಲಿ ಮತ್ತೆ ಅದೇ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಮಾಡೋದು, ಮತ್ತೆ ಮೇಲಕ್ಕೆ ಹೋಗೋದು, ಇದೇ ಕೆಲಸ ಮಾಡ್ತಾ ಇರ್ತೀಯ. ಅಂದರೆ ಈ ಚಕ್ರದಿಂದ ಹೊರಗೆ ಬರುವುದೇ ಇಲ್ಲ ನೀನು. ಇದೇ ಸಂಸಾರ ಅಂತ ಕರೆಯುವುದು. ಸಂಸಾರ ಅಂದರೆ ತಿರುಗುವುದು, ಸಂಸರಣ, ಅದರಲ್ಲೇ ಇರ್ತೀಯ ನೀನು, ಅದರಿಂದ ಹೊರಗೆ ಬರುವುದಿಲ್ಲ. ಅದಕ್ಕಾಗಿ ನಿಜವಾಗಿಯೂ ಕೂಡ ನಾವು ಯಾವತ್ತೂ ಈ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಳ್ಳದೆ ದೇವರ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಳ್ಬೇಕು ಅಂತ ಹೇಳಿ ಬಹಳ ಸುಂದರವಾಗಿ ಸನತ್ಸುಜಾತರು ಧೃತರಾಷ್ಟ್ರನಿಗೆ ತಿಳಿಸ್ಕೊಂಡು ಹೋಗ್ತಾರೆ. ಮುಂದೆ ಧೃತರಾಷ್ಟ್ರ ಇನ್ನು ಕೆಲವು ಪ್ರಶ್ನೆಗಳನ್ನು ಕೇಳ್ತಾನೆ. ಅದೇನು ಅಂತ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣ.